Hi, my dear students. Welcome back to my channel. Welcome back to SSLC Science Public Examination Preparation video series. I welcome each and everyone who have joined to the live session. ನಾನು ಈಗ ಪ್ರೀವಿಯಸ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಈಗ ಫಸ್ಟ್ ನಿಮಗೆ ಇವತ್ತಿನ ಸೆಷನ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಫ್ರಮ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಲೆಸನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ನಿಮ್ಮ ಜೊತೆ 20 ಡೇಸ್ ಪ್ಲಾನ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಲೈಕ್ ನೆಕ್ಸ್ಟ್ 20 ಡೇಸ್, ಇವತ್ತಿಂದ ನೆಕ್ಸ್ಟ್ 20 ಡೇಸ್ ನಾನು ನಿಮಗೆ ಯಾವ ರೀತಿ ಪಬ್ಲಿಕ್ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಟ್ರೈನ್ ಮಾಡ್ತೀನಿ ಅಂತ. ಸೊ ರಿಲೇಟೆಡ್ ಟು ದಟ್, ವಾಟ್ ಎವರ್ ದ ಇನ್ಫಾರ್ಮೇಶನ್ ಯು ನೀಡ್, kindly watch the video which have been uploaded on Sunday. So without wasting much time within a class na start ಮಾಡ್ತಾ ಇದೀನಿ. The only aim of doing this live classes training you guys to answer the application type questions. ಈಗ ಆಲ್ರೆಡಿ ಎಲ್ಲ ಲೆಸನ್ಸ್ ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. If you open the playlist and click on the marathon series, you will get the lesson wise explanation for all the lessons. So hagagi I am completely focusing on application type questions because most of you guys have suffered answering the application type questions, especially when there was a state preparatory examination. For that reason we are organizing this live session. So if you find any difficulties in SSLC mathematics, I request you guys to kindly follow DVS math channel. DVS math channel allu kuda ivattinda nimge crash course start ಆಗ್ತದೆ evening. So do watch all the videos and subscribe to the channel. So further, without delaying, let us continue the class, my dear students. See, day 1 I have just written a quote for you to motivate you all. See, this quote makes you all get motivated. So ಏನಇದೆ ಇಲ್ಲಿ, I find that harder I work, the more luck I seem to have. ನೀವೆಲ್ಲರೂ ಕೂಡ ಎಕ್ಸಾಮ್ಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ. ಎಷ್ಟು ಕಷ್ಟಪಟ್ಟು ಓದ್ತೀರಾ ನಿಮಗೆ ಅಷ್ಟು ಪ್ರತಿಫಲ ಸಿಗುತ್ತೆ. ಓಕೆ, ದ ಹಾರ್ಡರ್ ಯು ವರ್ಕ್, ದ ಮೋರ್ ಲಕ್ ಯು ಸೀಮ್ ಟು ಬಿ. ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಸಮಥಿಂಗ್ ಆಸ್ ಯು ಹ್ಯಾವ್ ಆಲ್ ಡ್ರೀಮ್ಡ್ ಫಾರ್. ಓಕೆ, ರೈಟ್. ಸೊ ದ ಫಸ್ಟ್ ಕ್ವೆಶನ್ ನೋಡಿ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ ಅಪ್ಲಿಕೇಶನ್ ಟೈಪ್ ಏನ್ ಬರುತ್ತೆ, ಜೊತೆಗೆ 100% ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಜೊತೆಗೆ. ರೈಟ್. ಸೊ ದ ಫಸ್ಟ್ ಕ್ವೆಶನ್ ಫಾರ್ ಟುಡೇಸ್ ಕ್ಲಾಸ್, ಐ ರಿಕ್ವೆಸ್ಟ್ ಆಲ್ ದ ಸ್ಟೂಡೆಂಟ್ಸ್, you also try to answer for all the questions that have been mentioned here. Okay, try to answer for it. Right. First question nodi, in test tube A and B, in test tube A and B nodi ee ರೀತಿಯ ಪ್ರಶ್ನೆಗಳು ಬಂದಾಗ you have to analyze. ಏನು ಮಾಡಬೇಕು, ಟೆಸ್ಟ್ ಟ್ಯೂಬ್ A and B ಅಂತ ಹೇಳಿದಾಗ ಸಿ you have to write like this. ಈ ಎಕ್ಸಾಮ್ ಅಲ್ಲೂ ಕೂಡ ನೀವು ಕ್ವೆಶ್ಚನ್ ಅನ್ನು ಅನಲೈಸ್ ಮಾಡೋದನ್ನ ಕರೆಕ್ಟ್ ಆಗಿ ಕಲ್ತ್ಕೊಳ್ಳಿ. ಓಕೆ, you have test tube A and you have test tube B. You have test tube B. Okay. So ಈ test tube A ಮತ್ತೆ B ನಲ್ಲಿ ಏನಿದೆ, they have given zinc sulfate and also silver nitrate. Zinc sulfate ಅಂತ ಕೊಟ್ಟಿದ್ದಾರೆ. What is the formula of zinc sulfate? It is ZnSO4. What is the formula of zinc sulfate? The formula of zinc sulfate is ZnSO4. Then what is the formula of silver nitrate? ಈ ಎಲ್ಲದರದ್ದು ಫಾರ್ಮುಲಾನ ಹೇಗೆ ಬರಿಬೇಕು ಅಂತ ನಾನು ಒಂದು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನ ನೀವು ವಾಚ್ ಮಾಡಿ. ಓಕೆ, ಟೆಸ್ಟ್ ಟ್ಯೂಬ್ ಬಿ ಕಂಟೈನ್ ಸಿಲ್ವರ್ ನೈಟ್ರೇಟ್. ನೋಡಿ, ಇಟ್ ಈಸ್ AgNO3. ಸಿಲ್ವರ್ ನೈಟ್ರೇಟ್ ಫಾರ್ಮುಲಾ ಈಸ್ AgNO3. ಸೊ ಏನ್ ಹೇಳ್ತಾ ಇದ್ದಾರೆ, ಟೆಸ್ಟ್ ಟ್ಯೂಬ್ ಎ ನಲ್ಲಿ ಜಿಂಕ್ ಸಲ್ಫೇಟ್ ಇದೆ, ಟೆಸ್ಟ್ ಟ್ಯೂಬ್ ಬಿ ನಲ್ಲಿ ಸಿಲ್ವರ್ ನೈಟ್ರೇಟ್ ಇದೆ. ನೆಕ್ಸ್ಟ್ ನೋಡಿ, ಕ್ವಶನ್ ಓದಿ, ಕಾಪರ್ ಟರ್ನಿಂಗ್ಸ್ ಆರ್ ಆಡೆಡ್ ಟು ಬೋತ್ ದ ಟೆಸ್ಟ್ ಟ್ಯೂಬ್ಸ್. ಅಂದ್ರೆ ಎರಡೂ ಟೆಸ್ಟ್ ಟ್ಯೂಬ್ ಏನ್ ಆಡ್ ಮಾಡಿದ್ದಾರೆ, ಕಾಪರ್ ಆಡ್ ಮಾಡಿದ್ದಾರೆ. They have added a copper for both the test tubes. Okay. So in which test tube do you observe the reaction and justify your answers ಅಂತ ಕೊಡ್ತಾ ಇದ್ದಾರೆ. ಯಾವ ಟೆಸ್ಟ್ ಟ್ಯೂಬ್ ನಲ್ಲಿ ನೀವು ಏನ್ ಮಾಡ್ತಿದ್ದೀರಾ, ಅಬ್ಸರ್ವೇಷನ್ ನ ಫೈಂಡ್ ಔಟ್ ಮಾಡ್ತೀರಾ, ಏನಕ್ಕೋಸ್ಕರ ಅಬ್ಸರ್ವೇಷನ್ ನೀವು ಫೈಂಡ್ ಔಟ್ ಮಾಡ್ಬೋದು, ಜಸ್ಟಿಫೈ ಮಾಡಿ ನಿಮ್ಮ ಆನ್ಸರ್ನ ಅಂತ ಹೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ನಿಮ್ಗೆ ಆಲ್ರೆಡಿ ಈಗ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತು. ಯಾರಿಗೆ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ರಿಮೆಂಬರ್, ನಾನು ನಿಮ್ಗೊಂದು ಕೀ ನೋಟ್ ಹೇಳ್ಕೊಟ್ಟಿದ್ದೀನಿ. So that is ಕಾವೇರಿ ನದಿಯ ಕಲಾಪ. ಈ ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ. ಓಕೆ, ದೆನ್ ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಚಿನ್ನ ಅಂಡ್ ಬೆಳ್ಳಿ. ಸೊ ದಟ್ ಈಸ್ ಸಿಲ್ವರ್ ಅಂಡ್ ಗೋಲ್ಡ್, ಬೆಳ್ಳಿ ಅಂಡ್ ಚಿನ್ನ. ನೋಡಿ, ನಿಮಗೆ ಇದೆಲ್ಲ ನಾನು ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಮಕ್ಕಳ. ಇದು ಯಾಕೆ ಮ್ಯಾಮ್ ಈ ಟೈಮಲ್ಲಿ ಬರೀತಿದ್ದೀರಾ ಅಂತ ನೀವು ಕೇಳಿದ್ರೆ, ಈ ರಿಯಾಕ್ಷನ್ ಆಗುತ್ತಾ ಇಲ್ವಾ, ಯಾವ ರಿಯಾಕ್ಷನ್ ಆಗುತ್ತೆ ಯಾವ್ದು ಆಗಲ್ಲ ಅಂತ ನೀವು
ಈ ಒಂದು ಸ್ಟೇಟ್ಮೆಂಟ್ ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿದೆ 100% ಆನ್ಸರ್ ಮಾಡ್ಬೋದು ಕಣ್ರು. ಸಿ ಸೈನ್ಸ್ ತುಂಬಾ ಈಸಿ, ಅರ್ಥ ಮಾಡ್ಕೊಳ್ಳಿ, ವೆರಿ ಈಸಿ. ಓಕೆ ರೈಟ್. ಜಿಂಕ್ ಸಲ್ಫೇಟ್ ಮತ್ತೆ ಕಾಪರ್ ಇದೆ ನೋಡಿ. ಕಾಪರ್ ಎಲ್ಲಿದೆ? ಕಾಪರ್ ಇಸ್ ಗಿವನ್ ಹಿಯರ್ ಅಂಡ್ ಜಿಂಕ್ ಈಸ್ ಆನ್ ದ ಟಾಪ್. ಇಲ್ಲಿದೆ ಜಿಂಕ್. ಜಿಂಕ್ ಆದ್ಮೇಲೆ ಕಾಪರ್ ಬರ್ತಾ ಇದೆ. ಸೊ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ಜಿಂಕ್. ಸೊ ಹಿಯರ್ ಇನ್ ದ ಟೆಸ್ಟ್ ಟ್ಯೂಬ್ ಎ ನೋ ರಿಯಾಕ್ಷನ್ ಅಕರ್. ಯಾಕೆ ಅಂದ್ರೆ ಕಾಪರ್ ಬೀಯಿಂಗ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ದ ಜಿಂಕ್. ಓಕೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡರ್ ಅಲ್ಲಿ ಕೇಳುವಂತ ಕ್ವೆಶ್ಚನ್. ಅರ್ಥ ಆಗ್ತಿದ್ಯಾ? ರೈಟ್. ಸೊ ನೆಕ್ಸ್ಟ್ ನೋಡಿ, ಟೆಸ್ಟ್ ಟ್ಯೂಬ್ ಬಿ ಸಿಲ್ವರ್ ಅಂಡ್ ಕಾಪರ್ ಇದೆ. ಸಿ ಆಫ್ಟರ್ ಕಾಪರ್ ದೇರ್ ಈಸ್ ಸಿಲ್ವರ್. ದಟ್ ಮೀನ್ಸ್ ಸಿಲ್ವರ್ ಇಸ್ ಲೆಸ್ ರಿಯಾಕ್ಟಿವ್, ಕಾಪರ್ ಇಸ್ ಮೋರ್ ರಿಯಾಕ್ಟಿವ್. ಸೊ ಹಿಯರ್ ಕಾಪರ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಏನ್ ಮಾಡುತ್ತೆ? ಇಟ್ ವಿಲ್ ಡಿಸ್ಪ್ಲೇಸ್ ದ ಸಿಲ್ವರ್. ಎಸ್, ಹಿಯರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಏನ್ ರಿಯಾಕ್ಷನ್ ಆಗುತ್ತೆ? ಕಾಪರ್ ಕಂಬೈನ್ಸ್ ವಿತ್ ನೈಟ್ರೇಟ್ ಟು ಫಾರ್ಮ್ ದ ಕಾಪರ್ ನೈಟ್ರೇಟ್. ನೆನ್ಪಿಟ್ಕೊಳ್ಳಿ. ಓಕೆ, copper will combine with nitrate to form the copper nitrate and silver get displaced. So what is the formula of copper nitrate? It is CuNO3 whole twice. ದಯವಿಟ್ಟು ಇದನ್ನೆಲ್ಲ ಮೆನ್ಷನ್ ಮಾಡ್ಕೊಳ್ಳಿ. ನನ್ನ ಜೊತೆನೆ ನೀವು ಕೂಡ ವರ್ಕ್ ಮಾಡಿ. ಡೆಫಿನೆಟ್ಲಿ ಯು ಆಲ್ ವಿಲ್ ಗೆಟ್ ಐಡಿಯಾಸ್. ಓಕೆ, ವರ್ಕ್ ಮಾಡಿ, ಒಂದು ಬುಕ್ ಇಟ್ಕೊಳ್ಳಿ ನೀವು, ಹಾಗೆ ನನ್ನ ಜೊತೆನೆ ನೀವು ವರ್ಕ್ ಮಾಡ್ತಾ ಬನ್ನಿ. ಓಕೆ, ಸೊ ಎಸ್, ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್, ಮೈ ಡಿಯರ್ ಸ್ಟೂಡೆಂಟ್ಸ್. ಅಂಡ್ ನೌ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡಬೇಕು? ಸಿ ಇನ್ ಟೆಸ್ಟ್ ಟ್ಯೂಬ್ ಎ ಆಸ್ ಕಾಪರ್ ಈಸ್ ಲೆಸ್ ರಿಯಾಕ್ಟಿವ್, ಇಟ್ ಕ್ಯಾನ್ ನಾಟ್ ಡಿಸ್ಪ್ಲೇಸ್ ದ ಜಿಂಕ್, ಸೊ ನೋ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. whereas in test tube B, copper being more reactive compared to silver, copper can displace the silver. As a result of it, what is formed? Copper nitrate is formed and silver is separated. So what kind of reaction is this? This is an example for displacement reaction. What kind of reaction is this? This is an example for displacement reaction. The application andre innenilla, if yen odirtira concept, based on that they will give the questions. That's all. Understanding the concepts are very important. So you have 4 types of reaction, among which this is also one type of reaction. So from that displacement reaction they have taken this application type. If you're finding this video useful, I request all the guys to kindly maximum like the videos and share with your friends, so that all of your the friends will get benefit out of this video. Kindly like the video and share it. Next nodi, the next question we are getting into is, what is observed when we pass carbon dioxide to carbonate of metal anta kelta idare. What is observed? See nodi, what is observed when we pass carbon dioxide andre you need to write carbon dioxide. Okay, carbon dioxide to what? To carbon dioxide to a carbonate of metal which is a component of bone anta ಕೊಡ್ತಾ ಇದ್ದಾರೆ. ಅಂದ್ರೆ ಏನಾಗಿರುತ್ತೆ? ಒಂದು ಕಾರ್ಬೋನೇಟ್ ಆಫ್ ಮೆಟಲ್ ಇದೆಯಂತೆ. ಈ ಮೆಟಲ್ ಯಾವುದು ಅಂತ ಹಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ವಾಟ್ ಈಸ್ ದ ಹಿಂಟ್? ಇಟ್ ಈಸ್ ಒನ್ ಆಫ್ ದ ಕಾಂಪೋನೆಂಟ್ ಆಫ್ ಬೋನ್, ವಿಚ್ ಇಸ್ ದಟ್, ಸಿ ಇನ್ ದ ಬೋನ್ ವಿ ಹ್ಯಾವ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಆಲ್ ದೋಸ್ ಥಿಂಗ್ಸ್. ಕರೆಕ್ಟ್ ನಾ? ಸೊ ದ ಮೇಜರ್ ಕಾಂಪೋನೆಂಟ್ ಆಫ್ ದ ಬೋನ್ ಇಸ್ ಕ್ಯಾಲ್ಸಿಯಂ. ದ ಮೇಜರ್ ಕಾಂಪೋನೆಂಟ್ ಆಫ್ ದ ಬೋನ್ ಇಸ್ ಕ್ಯಾಲ್ಸಿಯಂ. ಸೊ ಕ್ವೆಶ್ಚನ್ ಅನ್ನ ಅನಲೈಸ್ ಮಾಡ್ಕೊಳ್ಳೋದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. So I think like many of the students are answering for it. Okay, from I think Manasa, YMY Creations, Victor ಅನ್ನೋ ಒಂದು ಐಡಿ ಇಂದ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಆನ್ಸರ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಓಕೆ ರೈಟ್. ಓಕೆ ನೋಡಿ, ಈಗ ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಸ್ ಪಾಸ್ ಟು ಅ ಕಾರ್ಬೋನೇಟ್. ಸಿ ಕಾರ್ಬೋನೇಟ್ ಅಂದ್ರೆ CO3 ಬರ್ಕೊಳ್ಬೇಕು. ಅಂಡ್ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಮೆಟಲ್ ವಿಚ್ ಇಸ್ ಕಾಂಪೋನೆಂಟ್ ಆಫ್ ಎ ಬೋನ್. ಬೋನ್ದು ಕಾಂಪೋನೆಂಟ್ ಆಗಿದೆಯಂತೆ ಆ ಮೆಟಲ್. ಯಾವ್ದದು? ಕ್ಯಾಲ್ಸಿಯಂ. See, what are you observing here? You are observing that calcium carbonate is combining with carbon dioxide. So what happens? See, when calcium carbonate, remember when calcium carbonate has combined, when it is combining with carbon dioxide, when calcium carbonate is combining with carbon dioxide, there is a formation of reaction takes place. Something will be formed here. What is formed? Yen form agutte illi? Any guesses? Do you know, children? Any guesses you have? Yes, very good. Correct. So ನೀವೆಲ್ಲ ಗೆಸ್ ಮಾಡ್ತಾ ಇರೋದು ಕರೆಕ್ಟ್ ಇದೆ. ಯಾಕೆಂದ್ರೆ ಈ ಒಂದು ಈಕ್ವೇಶನ್ ಸೆಕೆಂಡ್ ಲೆಸನ್ಗೂ ಕಾನ್ಸೆಪ್ಟ್ ಏನಾಗಿದೆ, ಕನೆಕ್ಟ್ ಆಗಿದೆ. ಸಿ ವಾಟ್ ಹ್ಯಾಪನ್ಸ್, ಬೇಸಿಕಲಿ ನಿಮ್ಗೆ ಈ ರೀತಿ ಈಕ್ವೇಶನ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಏನಂದ್ರೆ, ಸಿ ವೆನ್ ಯು ಆಡ್ ವಾಟರ್ ಟು ಕ್ಯಾಲ್ಸಿಯಂ ಆಕ್ಸೈಡ್, you get calcium hydroxide. This is called as lime water. Okay, so to this calcium hydroxide, okay,
this calcium hydroxide. When you pass carbon dioxide, what do you get? You get calcium carbonate. ನೋಡಿ calcium carbonate. ಇದೇ calcium carbonate ಗೆ when you pass excess amount of carbon dioxide ಏನ್ ಆಗುತ್ತೆ ಅನ್ನೋದೇ ನಮ್ಮ ಈ ಕ್ವೆಶ್ಚನ್. ಡೈರೆಕ್ಟ್ ಆಗಿ ಥರ್ಡ್ ಈಕ್ವೇಶನ್ ಗೆ ಕನೆಕ್ಟ್ ಮಾಡ್ತಾ ಇದೀವಿ. ವಿ ಆರ್ ಕನೆಕ್ಟಿಂಗ್ ದಿಸ್ ಟು ಡೈರೆಕ್ಟ್ಲಿ ಥರ್ಡ್ ಈಕ್ವೇಶನ್. ಓಕೆನಾ? ಸೊ ಫಸ್ಟ್ ಈಕ್ವೇಶನ್ ನೋಡಿ ಇಲ್ಲೇನಾಗುತ್ತೆ, ದಿಸ್ ಈಸ್ an example for exothermic reaction, first one. So ಈ ಮೂರು one on the other ಏನಾಗುತ್ತೆ, it will be performed, but in this question directly they are focusing on the third concept. What happens when you pass excess of carbon dioxide to calcium carbonate? See, when you pass excess of carbon dioxide to calcium carbonate, there is a formation of ನೆನ್ಪಿಟ್ಕೊಳ್ಳಿ, there is a formation of calcium hydrogen carbonate takes place. What happens? There is a formation of ನೆನ್ಪಿಟ್ಕೊಳ್ಳಿ, there is a formation of calcium hydrogen carbonate formula CaHCO3 twice. CaHCO3 twice. Okay, CaHCO3 twice. ಏನಾಗುತ್ತೆ, ಈ ಕೇಸ್ ಅಲ್ಲಿ CaHCO3 twice ಫಾರ್ಮ್ ಆಗುತ್ತೆ ಅಂಡ್ ಎಕ್ಸೆಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ನೀವು ಈ ಕ್ಯಾಲ್ಸಿಯಂ ಕಾರ್ಬೋನೇಟ್, ವಿ ವಿಲ್ ಆಲ್ಸೋ ಕಾಲ್ ದಿಸ್ ಆಸ್ ಲೈಮ್ ಸ್ಟೋನ್, ಇದನ್ನ ಲೈಮ್ ಸ್ಟೋನ್ ಅಂತ ಕೂಡ ಕರಿತೀವಿ ನಾವು. ಇದಕ್ಕೆ ಪಾಸ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಮಿಲ್ಕಿ ವೈಟ್ ನೇಚರ್ ನೋಡಿ. ಈ ಕೇಸ್ ಅಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ಹೇಳ್ತೀನಿ ನೋಡಿ, ಈ ಕೇಸ್ ಅಲ್ಲಿ ವೆನ್ ಯು ಪಾಸ್ ಕಾರ್ಬನ್ ಡೈಆಕ್ಸೈಡ್ ಟು ಲೈಮ್ ವಾಟರ್ you get milky white substance called calcium carbonate, and when you pass carbon dioxide to calcium carbonate ಏನಾಗುತ್ತೆ, excess ಆಗಿ ಆ milky white nature ಇಲ್ಲಿ disappear ಆಗುತ್ತೆ. milky white nature disappears and what is formed? Calcium hydrogen carbonate is formed. What is formed? Very good, Kushwant Nayak has answered. Calcium hydrogen carbonate is formed. Very good. Okay, ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ಇದನ್ನೇ ನಾವು ಅಪ್ಲಿಕೇಶನ್ ಅಂತ ಹೇಳೋದು. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನೋಡಿ, 2 grams of ferrous sulfate crystals are heated. ಕ್ವಶನ್ ಅರ್ಥ ಮಾಡ್ಕೊಳ್ತಾ ಬನ್ನಿ ಡಿಯರ್ ಸ್ಟೂಡೆಂಟ್ಸ್, ತುಂಬಾ ಈಸಿ, ಕೆಮಿಸ್ಟ್ರಿ ತುಂಬಾ ಈಸಿ ಕಣ್ರೋ. ಅರ್ಥ ಮಾಡ್ಕೊಳ್ತಾ ಆನ್ಸರ್ ಬರೀತಾ ಬನ್ನಿ. 2 grams of ferrous sulfate is heated. What do you write? ಬರ್ಕೊಳ್ಳಿ, ferrous sulfate formula FeSO4. 2 grams of ferrous sulfate ಏನ್ ಮಾಡ್ತಾ ಇದ್ದಾರೆ, heated. heater ಅಂದ್ರೆ you are going to directly write an equation and you will write a delta mark. delta mark ಬಂದ್ರೆ ಬರೆದ್ರೆ heated ಅಂತ ಅರ್ಥ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಸೊ ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಿಸ್ ಅಂತೆಲ್ಲ ನಾವು ಲೇಟರ್ ಬರೆಯೋಣ. ಏನ್ ಕೇಳ್ತಾ ಇದಾರೆ, 2 grams of ferrous sulfate crystals is heated in a dry boiling test tube. ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಏನ್ ಮಾಡ್ತಿದೀವಿ, 2 grams of ferrous sulfate ಅನ್ನ ಡೈರೆಕ್ಟ್ ಆಗಿ ಹೀಟ್ ಮಾಡ್ತಾ ಇದೀವಿ. ಏನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಹೀಟ್ ಮಾಡ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ. ಅಂಡ್ ನಿಮಗೆ ಕಲರ್ ಕೂಡ ಗೊತ್ತಿರಬೇಕು. ವಾಟ್ ಈಸ್ ದ ಕಲರ್ ಆಫ್ ferrous sulfate? ದ ಕಲರ್ ಆಫ್ ferrous sulfate ಈಸ್ ಬ್ಲೂ ಗ್ರೀನ್. ನೋಡಿ, ಇದು ಬ್ಲೂ ಗ್ರೀನ್ ಕಲರ್ ಇರುತ್ತೆ, ಲೈಟ್ ಆಗಿ ಗ್ರೀನ್ ಕಲರ್ ಇರುತ್ತೆ. ಓಕೆ, ವಾಟ್ ಈಸ್ ದ ಕಲರ್ ಆಫ್ ferrous sulfate ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು. ದ ಕಲರ್ ಆಫ್ ferrous sulfate ಈಸ್ ಬ್ಲೂ ಗ್ರೀನ್. ವೆನ್ ಯು ಹೀಟ್ ferrous sulfate, ಓಕೆ, ಸೊ ಏನಾಗುತ್ತೆ, ferrous sulfate ಅನ್ನ ಹೀಟ್ ಮಾಡಿದಾಗ, ಓಕೆ, ವೆನ್ ಯು ಹೀಟ್ ferrous sulfate ಯು ಗೆಟ್ ಫೆರಿಕ್ ಆಕ್ಸೈಡ್. ಐ ರಿಪೀಟ್ ಒನ್ಸ್ ಅಗೇನ್, ನೋಡಿ ತುಂಬಾ ಇಂಪಾರ್ಟೆಂಟ್ ಇದು. ಯು ಗೆಟ್ ಫೆರಿಕ್ ಆಕ್ಸೈಡ್, ದಟ್ ಈಸ್ Fe2O3 ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಕೂಡ ಫಾರ್ಮ್ ಆಗುತ್ತೆ. ಎಕ್ಸಾಮ್ ಅಲ್ಲಿ ನಾಟ್ ಓನ್ಲಿ ದಿಸ್, ದೇ ವಿಲ್ ಆಲ್ಸೋ ಆಸ್ಕ್ ಸಮ್ ಅದರ್ ಕ್ವಶನ್ಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಬೇರೆ ಬೇರೆ ಕ್ವಶನ್ಸ್ ಅನ್ನು ಕೇಳ್ತಾರೆ. ಏನ್ ಕೇಳ್ಬಹುದು ಈ ಕಾನ್ಸೆಪ್ಟ್ ಅಲ್ಲಿ? ಒಂದು ನೋಡಿ, ಇನ್ನೇನ್ ಆಗ್ತಾ ಇದೆ ಅಬ್ಸರ್ವ್ ಮಾಡಬೇಕು. ಲಿಸ್ಟ್ ಎನಿ 2 ಅಬ್ಸರ್ವೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ವೆನ್ ಯು ಹೀಟ್ ferrous sulfate, ಫಸ್ಟ್ ಅಬ್ಸರ್ವೇಷನ್ ಏನಾಗುತ್ತೆ, ferrous sulfate is converted into ferric oxide and okay, converted into ferric oxide. Formation of ferric oxide took place. ನೋಟ್ ಮಾಡ್ಕೊಳ್ಳಿ ಅದನ್ನ. ferric oxide is formed. ಜೊತೆಗೆ ಏನಾಗ್ತಾ ಇದೆ, here you can also see the formation of SO2 and SO3, which are the toxic gases. Name the toxic gases released when ferrous sulfate is heated ಅಂತ ಕೇಳ್ತಾರೆ. ಯಾವುದು? See, when ferrous sulfate is heated, we get sulfur dioxide and sulfur trioxide. We get sulfur dioxide and sulfur trioxide, and these are the toxic gases. ನೆನ್ಪಿಟ್ಕೊಳ್ಳಿ, these are the toxic gases. Okay, next, what is the color? What is the color of the ferric oxide ಅಂತ ಕೇಳ್ಬೋದು. ಈ ferric oxide ಏನ್ ಫಾರ್ಮ್ ಆಗಿದೆ ಅಲ್ವಾ, what is the color of ferric oxide ಅಂತ ಕೇಳಿದ್ರೆ, it depends children. sometimes ಏನಾಗುತ್ತೆ, ಇದು ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಫೆರಿಕ್ ಆಕ್ಸೈಡ್, ಸಿ, ಎರಡು ನೇಚರ್ ಇದೆ ನಮಗೆ. ಓಕೆ,
ಫೆರಿಕ್ ಆಕ್ಸೈಡ್ ಯಾವ ಕಲರ್ ಇರುತ್ತೆ ಅಂದ್ರೆ ಫೆರಿಕ್ ಆಕ್ಸೈಡ್ ಈಸ್ ರೆಡ್ಡಿಶ್ ಇನ್ ಕಲರ್. ಇಟ್ ಈಸ್ ರೆಡ್ಡಿಶ್ ಇನ್ ಕಲರ್. ಅರ್ಥ ಆಗ್ತಿದ್ಯಾ? ಸೊ ಕಲರ್ಸು ಕೂಡ ಗೊತ್ತಿರ್ಬೇಕು, ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಇಟ್ ಈಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಕ್ಲಿಯರ್ ಆಯ್ತು ಅಲ್ವಾ? ತುಂಬಾನೇ ಇಂಪಾರ್ಟೆಂಟ್. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ವಿಕ್ ಆಗಿ ರಿವ್ಯೂ ಮಾಡೋಣ ಈ ಕ್ವಶನ್ ನ. ಈ 2 grams ಆಫ್ ಫೆರಸ್ ಸಲ್ಫೇಟ್ ಈಸ್ ಹೀಟೆಡ್ ಅಂತ ಕೇಳ್ತಾ ಇದಾರೆ. ಫೆರಸ್ ಸಲ್ಫೇಟ್ ನ ಹೀಟ್ ಮಾಡ್ತಾ ಇದೀವಿ ಅಂದ್ರೆ ಫಾರ್ಮುಲಾ ಬರ್ಕೊಳ್ಳಿ. ಫೆರಸ್ ಸಲ್ಫೇಟ್, ಸಲ್ಫೇಟ್ ಅಂದ್ರೆ SO4. ಹೀಟೆಡ್ ಅಂತ ಹೇಳಿದಾಗ ನೀವು ಈ ಸಿಂಬಲ್ ನ ಹಾಕ್ಬೋದು ಅಥವಾ ಹೀಟ್ ಅಂತ ಬರ್ಕೊಳ್ಳಿ. ಓಕೆ, ವಾಟ್ ಆರ್ ದ ಪ್ರಾಡಕ್ಟ್ಸ್ ಫಾರ್ಮ್? ಯು ಗೆಟ್ ಫೆರಿಕ್ ಆಕ್ಸೈಡ್, ದಟ್ ಈಸ್ Fe2O3, sulfur dioxide SO2 and SO3. So what type of reaction is this? This is an example for thermal decomposition reaction. What is this? This is an example for thermal decomposition. Therma andre heat. Okay, so this is a equation which is, that is reaction which is taking place in the presence of heat anta helbodu. And name the toxic gases released when ferrous sulfate is heated. Yaudu? It is sulfur dioxide and sulfur trioxide. Sulfur dioxide and sulfur trioxide. Very good, my dear students. Most of you are answering. Very good for your effort. I am going to appreciate. Okay, and color kuda gottirbeku. The color of ferrous sulfate and also ferric oxide. Okay, right. So next, name the type of chemical reaction anta kelta idare. What is the type of chemical reaction it is? It is thermal decomposition reaction. What kind of reaction? Thermal decomposition reaction. So this is the answer for A. Okay, and this is the answer for B. Clear? Okay, let's go for next type of question. ನೋಡಿ, ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಎಲ್ಲ ಅಪ್ಲಿಕೇಶನ್ಸ್ ಹಾಕಿದೀನಿ ನಾನು ನಿಮ್ಗೆ ಇಲ್ಲಿ. ಜೊತೆಗೆ ಈ ಒಂದು ಅಪ್ಲಿಕೇಶನ್ ನ ಹೇಗೆ ಸಾಲ್ವ್ ಮಾಡಬೇಕು, ಇಲ್ಲಿ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಎರಡನ್ನು ಕೊಡುವಂತದ್ದು ನನ್ನ ಒಂದು ಕಾನ್ಸೆಪ್ಟ್ ಆಗಿದೆ. ಓಕೆ, ರೈಟ್. ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಕ್ವಶನ್. ವಾಟ್ ಡು ಯು ಅಬ್ಸರ್ವ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್? ಫೈಂಡ್ ದ ಪ್ರಾಡಕ್ಟ್ಸ್ ಫಾರ್ಮ್ ಇನ್ ದಿಸ್ ಫಾಲೋಯಿಂಗ್ ರಿಯಾಕ್ಷನ್ ಅಂಡ್ ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ, ಈ ರಿಯಾಕ್ಷನ್ ಏನಿದೆ, Na2CO3 ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಇದೆ, HCl ಇದೆ. ಓಕೆನಾ? ಸೋಡಿಯಂ ಕಾರ್ಬೋನೇಟ್ ಇದೆ, HCl ಇದೆ. ಬರ್ಕೊಳ್ಳಿ, ಸೋಡಿಯಂ ಕಾರ್ಬೋನೇಟ್ Na2CO3. ಓಕೆ, ಅಂಡ್ ನೆಕ್ಸ್ಟ್ ಬರ್ಕೊಳ್ಳಿ HCl. ಓಕೆ, ಏನಾಗಿದೆ? HCl ಇದೆ. ಈ ಎರಡು ಕೂಡ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅಂತ ನಿಮಗೆ ಗೊತ್ತಿರ್ಬೇಕು. ಸಿ, ಯು ಕ್ಯಾನ್ ಅಬ್ಸರ್ವ್ Na ಅಂದ್ರೆ ಮೆಟಲ್, CO3 ಅಂದ್ರೆ ಕಾರ್ಬೋನೇಟ್. ಏನಿದೆ? ಒಂದು ಮೆಟಲ್ ಕಾರ್ಬೋನೇಟ್ ಇದೆ. ಇಲ್ಲಿ ಹೈಡ್ರೋಜನ್ ಅಂಡ್ ಇಲ್ಲಿ ಕ್ಲೋರಿನ್ ಇದೆ. ಅಬ್ಸರ್ವ್ ಮಾಡಿ. can I ask you a question, children? You tell me what kind of reaction is this? Can you tell me what kind of reaction is this? Very good. Anuradha has already given the answer. But what kind of reaction is this? You should know what kind of reaction is this. Pushpan Nayak has given the correct answer. Yes, very good, very good. Okay. Okay. ಹೌದು, ವೆರಿ ಗುಡ್. ನೀವೆಲ್ಲಾನು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ದಿಸ್ ಈಸ್ ಯು ಕ್ಯಾನ್ ಸಿ ಅ ಮೆಟಲ್ ಕಾರ್ಬೋನೇಟ್ ರಿಯಾಕ್ಟೆಡ್ ವಿತ್ ಅನ್ ಆಸಿಡ್. ನಿಮ್ಗೆ ಈ ಎಲ್ಲಾ ಈಕ್ವೇಶನ್ಸ್ ಫಸ್ಟ್ ಲೆಸನ್ ಏನಿದೆ ಅಲ್ವಾ, ಅದು ಸೆಕೆಂಡ್ ಲೆಸನ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಮೆಟಲ್ ಕಾರ್ಬೋನೇಟ್ ನೋಡಿ, ಇದು ಮೆಟಲ್ ಕಾರ್ಬೋನೇಟು. ಈ ಮೆಟಲ್ ಕಾರ್ಬೋನೇಟ್ ಏನಾಗುತ್ತೆ? HCl ಅಂದ್ರೆ ಆಸಿಡ್. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಮೆಟಲ್ ಕಾರ್ಬೋನೇಟು ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂದ್ರೆ there is a formation of salt and there is a formation of carbon dioxide, there is a formation of water. ನೆನ್ಪಿಟ್ಕೊಳ್ಳಿ, ವೆರಿ ಈಸಿ. ನೋಡಿ, ಇದೆರಡು ಫಿಕ್ಸೆಡ್ ಕಂಡ್ರು, ಇದೆರಡು ಫಿಕ್ಸೆಡ್. ಯಾವುದೇ ಒಂದು ಮೆಟಲ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಇದು ಫಿಕ್ಸೆಡ್ ಆನ್ಸರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ವಾಟ್ ಯು ನೀಡ್ ಟು ಫೈಂಡ್ ಔಟ್? ಯು ನೀಡ್ ಟು ಫೈಂಡ್ ಔಟ್ ದ ಸಾಲ್ಟ್. ವಾಟ್ ಯು ನೀಡ್ ಟು ಫೈಂಡ್ ಔಟ್? ಯು ನೀಡ್ ಟು ಫೈಂಡ್ ಔಟ್ ದ ಸಾಲ್ಟ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ನೆನ್ಪಿಟ್ಕೊಳ್ಳಿ. ಅಂಡ್ Na ಅಂತ ಇದೆ, ಸಾಲ್ಟ್ ನ ಫಾರ್ಮ್ ಮಾಡಕ್ಕೆ ಒಂದು ಮೆಟಲ್ ಬೇಕು, ಒಂದು ನಾನ್ ಮೆಟಲ್ ಬೇಕು. ವಾಟ್ ಈಸ್ ದ ಮೆಟಲ್ ಪ್ರೆಸೆಂಟ್ ಹಿಯರ್? ದಟ್ ಈಸ್ ದ ಸೋಡಿಯಂ. Sodium will combine with a non-metal called as chlorine. So as a result of it, what is formed here? Sodium chloride is formed. NaCl form ಆಗುತ್ತೆ. Na is combining with Cl to form NaCl. This is a salt form. And in ಎರಡು ಆನ್ಸರ್ ಏನಿದೆ, ಈ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, these are the fixed answer in any kind of reactions. ಯಾವುದೇ ರಿಯಾಕ್ಷನ್ ಬರೀರಿ, ಇದು ಫಿಕ್ಸೆಡ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ದಿಸ್ ಇಸ್ ಅ ಫಿಕ್ಸೆಡ್ ಒನ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ದ ರೈಟ್ ಆನ್ಸರ್. ಎಕ್ಸಾಕ್ಟ್ಲಿ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ, ಹೌದಲ್ವಾ? ಸಿ, ಮೆಟಲ್ ಕಾರ್ಬೋನೇಟ್ ವಿತ್ ಆಸಿಡ್. ಇದು ಏನಾಗ್ತಾ ಇದೆ? ಮೆಟಲ್ ಕಾರ್ಬೋನೇಟ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಯು ಆರ್ ಗೆಟಿಂಗ್ ಅ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಅಂಡ್ ನೆನ್ಪಿಟ್ಕೊಳ್ಳಿ, ಇನ್ನೂ ಒಂದು ಹಿಂಟ್ ಏನಂದ್ರೆ, ಇನ್ ದ ರಿಯಾಕ್ಷನ್ ಇಫ್ ದೇರ್ ಇಸ್ ಕಾರ್ಬೋನೇಟ್, ಡೆಫಿನೆಟ್ಲಿ ಪ್ರಾಡಕ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ರಿಯಾಕ್ಟೆಂಟ್ ಅಲ್ಲಿ ಕಾರ್ಬೋನೇಟ್ ಇದ್ರೆ ಡೆಫಿನೆಟ್ಲಿ ಪ್ರಾಡಕ್ಟ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಬಟ್ ಇಲ್ಲಿ ಕ್ವಶನ್ ಇಲ್ಲಿ ಕಂಪ್ಲೀಟ್ ಆಗ್ತಾ ಇದೆ.
ಇಷ್ಟಕ್ಕೆ ಕಂಪ್ಲೀಟ್ ಆಗ್ತಾ ಇಲ್ಲ, ಇನ್ನು ಫರ್ದರ್ ಇದೆ. ಇದು ಕಂಪ್ಲೀಟ್ ಆಯ್ತು. ಏನ್ ಹೇಳ್ತಾ ಇದಾರೆ, ಇದೆರಡು ರಿಯಾಕ್ಟ್ ಆಗ್ತಿದೆಯಂತೆ, ಇಲ್ಲಿಂದ ಲಿಬರೇಟ್ ಆಗುವ ಒಂದು ಗ್ಯಾಸ್ ಏನಾಗ್ತಾ ಇದೆ, ಲೈಮ್ ವಾಟರ್ಗೆ ಪಾಸ್ ಆಗ್ತಿದೆ ಅಂತೆ. ಯಾವ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ ನೋಡಿ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬರೇಟ್ ಆಗ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸು ಯಾವಾಗ ಲೈಮ್ ವಾಟರ್ಗೆ ಪಾಸ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ, ಲೈಮ್ ವಾಟರ್. ಫಾರ್ಮುಲಾ ಏನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2. ಮೈ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೋಡಿ, ಕ್ವಿಕ್ ಲೈಮ್ ನೆನ್ಪಿಟ್ಕೊಳ್ಳಿ, ಕ್ವಿಕ್ ಲೈಮ್. ಓಕೆ, ಅಂಡ್ limestone also called as slaked lime. Okay, also called as slaked lime. And you know the limestone, quick lime, ಇದು ಲೈಮ್ ಸ್ಟೋನ್ ಅಲ್ಲ, ಲೈಮ್ ವಾಟರ್ ಮಾಡ್ಕೊಳ್ಳಿ ಇದನ್ನ, ಲೈಮ್ ವಾಟರ್. ದಿಸ್ ಇಸ್ ಲೈಮ್ ವಾಟರ್ ಅಂಡ್ ದೆನ್ ಲೈಮ್ ಸ್ಟೋನ್. ಓಕೆ, ನೆಕ್ಸ್ಟ್ ಲೈಮ್ ಸ್ಟೋನ್. ಇದಿಷ್ಟು ಫಾರ್ಮುಲಾ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕ್ವಿಕ್ ಲೈಮ್ ಏನ್ ಫಾರ್ಮುಲಾ, CaO ಕ್ಯಾಲ್ಸಿಯಂ ಆಕ್ಸೈಡ್. ಲೈಮ್ ವಾಟರ್ ಆರ್ ಸ್ಲೇಕ್ಡ್ ಲೈಮ್ ಫಾರ್ಮುಲಾ ಏನು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2. ಲೈಮ್ ಸ್ಟೋನ್ ಫಾರ್ಮುಲಾ ಏನು, CaCO3. ನೋಡಿ, ಇದನ್ನ ಕೇಳ್ತಾ ಇರ್ತಾರೆ. ಲೈಮ್ ಸ್ಟೋನ್ ಅಂದ್ರೂ ಒಂದೇ, ಮಾರ್ಬಲ್ ಅಂದ್ರೂ ಕೂಡ ಒಂದೇ. ನಿಮ್ಗೆ ಇದು ಅಪ್ಲಿಕೇಶನ್ ಟೈಪ್ ಅಂತ ಬಂದಾಗ ಇದ್ರ ಫಾರ್ಮುಲಾ 100% ಕ್ಲಿಯರ್ ಆಗಿ ಗೊತ್ತಿರಬೇಕು. ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಒನ್ ಟು ಟುಡೇಸ್ ಕ್ಲಾಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡು, ಅರ್ಥ ಆಗ್ತಿದೆ ಅಲ್ವಾ, ಈ ಮೂರರದು ಫಾರ್ಮುಲಾ ಕಂಪಲ್ಸರಿ ತಿಳ್ಕೊಳ್ಳಿ. ಏನಾಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಸ್ ಪಾಸಿಂಗ್ ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನಾಗ್ತದೆ ಅಬ್ಸರ್ವ್ ಮಾಡಿ. ಸಿ, ವೆನ್ ವಿ ಟೇಕ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ ಲೈಮ್ ವಾಟರ್, ಅಂಡ್ ಟ್ರೈ ಟು ಪಾಸ್ ದ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ನ ಪಾಸ್ ಮಾಡಿದ್ರೆ ಏನಾಗುತ್ತೆ, ಈ ಲೈಮ್ ವಾಟರ್ ಏನಾಗುತ್ತೆ, ಅಪಾನ್ coming in contact with carbon dioxide, it will changes its nature to milky white. ಹೇಗೆ ಮಿಲ್ಕಿ ವೈಟ್ ಆಗುತ್ತೆ, there is a formation of calcium carbonate and water takes place. ಏನಾಗುತ್ತೆ ಇಲ್ಲಿ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆಯಲ್ಲ, this is milky white in nature. What is this? This is milky white. Exam ಅಲ್ಲಿ ಕೇಳ್ತಾರೆ, name the milky white substance produced when carbon dioxide is passed to lime water. ಯಾವುದು, it is calcium carbonate. This is what you want to write here. ಅರ್ಥ ಆಗ್ತಿದೆ ಅಲ್ವಾ, ರೈಟ್? ಕ್ಲಾರಿಟಿ ಇರ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಕ್ಲಾಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಮಾಡುವಂತ ಒಂದೊಂದು ಲೈಕ್ ಇಂದನೂ ಕೂಡ ಯೂಟ್ಯೂಬ್ ನಲ್ಲಿ ವಿಡಿಯೋ ಬೂಸ್ಟ್ ಆಗುತ್ತೆ. ವಿಡಿಯೋ ಬೂಸ್ಟ್ ಆದ್ರೆ ಮ್ಯಾಕ್ಸಿಮಮ್ ಎಲ್ಲ SSLC ಸ್ಟೂಡೆಂಟ್ಸ್ಗೂ ಈ ವಿಡಿಯೋ ರೀಚ್ ಆಗುತ್ತೆ. ದ ಓನ್ಲಿ ಕನ್ಸರ್ನ್ ಆಫ್ ಗೆಟಿಂಗ್ ಅಪ್ ಸೋ ಅರ್ಲಿ ಇನ್ ದ ಮಾರ್ನಿಂಗ್ ಅಂಡ್ ಟೀಚಿಂಗ್ ಯು ಗೈಸ್ ಅಪ್ಲಿಕೇಶನ್ ಕ್ವೆಶನ್ ಈಸ್ ಟು ಮೇಕ್ ಯೂಸ್ ಆಫ್ ದೀಸ್ ಕಾಂಟೆಂಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್. ಇದು ಎಲ್ಲ ಮಕ್ಕಳಿಗೂ ಯೂಸ್ ಆಗಲಿ. ಓಕೆ, ರೈಟ್. ಸೊ ಮತ್ತೆ ಮತ್ತೆ ಹೇಳ್ತಾ ಇದೀನಿ ನೋಡಿ, ಯಾವ ರೀತಿ ಕ್ವಶನ್ ಅನಲೈಸ್ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ, ರೈಟ್? ಸೊ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಏನಾಯ್ತು ಇಲ್ಲಿ ನಿಮ್ಗೆ, ಮೆಟಲ್ ಕಾರ್ಬೋನೇಟ್ಗೆ ಆಸಿಡ್ ನ ಆಡ್ ಮಾಡಿದಾಗ ಏನಾಯ್ತು ನೋಡಿ, ಈ ಕ್ವೆಶನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಬಂದಂತ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನ ಲೈಮ್ ವಾಟರ್ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಗೆ ಪಾಸ್ ಮಾಡಿದಾಗ ಏನ್ ಫಾರ್ಮ್ ಆಯ್ತು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಯ್ತು, ವಿಚ್ ಇಸ್ ಮಿಲ್ಕಿ ವೈಟ್ ಸಬ್ಸ್ಟೆನ್ಸ್. ಕ್ಲಿಯರ್ ಆಯ್ತಲ್ವಾ? ಸೊ ನಿಮ್ಗೆ ಈ ಈಕ್ವೇಶನ್ ಅನ್ನ ಬರೆಯೋದು ಗೊತ್ತಿರಬೇಕು. ಅಂಡ್ ಬಿಫೋರ್ ದಟ್ ನೇಮ್ಸ್ ಗೆ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಇಸ್ ದ ಫಾರ್ಮುಲಾ, ಕ್ವಿಕ್ ಲೈಮ್, ಲೈಮ್ ವಾಟರ್ ಅಂಡ್ ಲೈಮ್ ಸ್ಟೋನ್. ಓಕೆ, ರೈಟ್. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಬರೋಣ. ನೆಕ್ಸ್ಟ್ 5th ಕ್ವಶನ್ ನೋಡಿ, ಐಡೆಂಟಿಫೈ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಡಿಫೈನ್ ಅಂತ ಕೊಟ್ಟಿದ್ದೀನಿ, ರೈಟ್? ಸೊ ನೋಡಿ, ಈ ರೀತಿ ಕೊಟ್ಬಿಡ್ತಾರೆ ನಿಮ್ಗೆ. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ವಾಟ್ ಈಸ್ ದಿಸ್, ದೇ ಆರ್ ಆಸ್ಕಿಂಗ್ ಡೈಜೆಷನ್ ಆಫ್ ಫುಡ್. ವಾಟ್ ಈಸ್ ಡೈಜೆಷನ್ ಆಫ್ ಫುಡ್ ಅಂತ ಕೇಳ್ತಾ ಇದ್ದಾರೆ. ಡೈಜೆಷನ್ ಆಫ್ ಫುಡ್ ಈಸ್ ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಟ್? The digestion of food ಅಂತ ಹೇಳಿದಾಗ it is a type of decomposition reaction. What is digestion of food? I repeat once again, digestion of food ಅಂತ ಹೇಳಿದಾಗ it is a type of decomposition reaction. Okay na? So ಇಲ್ಲಿ ಏನಾಗುತ್ತೆ, when food get digested, I repeat once again, when food get digestion, okay, when food get digestion, ಏನೇನ್ ರಿಲೀಸ್ ಆಗುತ್ತೆ ನೋಡಿ. See, for example, you have glucose, that is C6H12O6. ಯಾವಾಗ ಈ ಗ್ಲೂಕೋಸ್ ಡೈಜೆಸ್ಟ್ ಆಗುತ್ತೆ ಏನಾಗುತ್ತೆ, it releases carbon dioxide and it also releases energy along with the water molecules. Okay, so carbon dioxide, energy, water ಇದೆಲ್ಲ ಕೂಡ ಯಾವಾಗ ರಿಲೀಸ್ ಆಗುತ್ತೆ, when food get digested. Okay, so ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ರೀತಿನೂ ಕೇಳ್ಬೋದು, ಈಸ್ ಡೈಜೆಷನ್ ಆಫ್ ಫುಡ್ is an example for decomposition reaction? Yes, it is an example for decomposition reaction. ಯಾಕೆ, ಬಿಕಾಸ್ ಇಲ್ಲಿ ಈ ಗ್ಲೂಕೋಸ್ ಏನಾಗುತ್ತೆ, this glucose will break. This single reactant is breaking to form 2 or more product. So digestion of food is an example for what kind of reaction?
decomposition reaction. And not only decomposition ನೋಡಿ ಎನರ್ಜಿ ರಿಲೀಸ್ ಆಗ್ತಿರೋದ್ರಿಂದ ಇಟ್ ಈಸ್ ಆಲ್ಸೋ ಎನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಲ್ಲೆಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ ಸೊ ಅಲ್ಲೆಲ್ಲ ನೀವು ಏನ್ ಹೇಳ್ಬೋದು, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕ್ಲಿಯರ್ ಆಯ್ತು ಅಲ್ವಾ? ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಬಿಕಾಸ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇನ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ವ್ಯೂ, ಸೊ ದಯವಿಟ್ಟು ಅದನ್ನ ನೋಟ್ ಮಾಡ್ಕೊಳ್ಳಿ. ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಹ್ಯಾವ್ ಟು ಲರ್ನ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ರೈಟ್. ನೆಕ್ಸ್ಟ್ ನೋಡಿ ಏನ್ ಪ್ರಶ್ನೆ ಇದೆ, ರಸ್ಟಿಂಗ್ ಆಫ್ ಐರನ್ ಅಂತ ಇದೆ. ಸೊ ರಸ್ಟಿಂಗ್ ಆಫ್ ಐರನ್ ಈಸ್ ವಾಟ್ ಕೈಂಡ್ ಆಫ್ ರಿಯಾಕ್ಷನ್? ಓಕೆ, ರಸ್ಟಿಂಗ್ ಆಫ್ ಐರನ್ ಅಂತ ಹೇಳಿದಾಗ ಸಿ ಲೆಟ್ ಅಸ್ ರೈಟ್ ದ ಈಕ್ವೇಶನ್ ಆಫ್ ರಸ್ಟಿಂಗ್ ಆಫ್ ಐರನ್. ಸಿ ರಸ್ಟಿಂಗ್ ಆಫ್ ಐರನ್ ಏನೇನ್ ಬರುತ್ತೆ, ಸಿ ಐರನ್ ಇರುತ್ತೆ. ದಿಸ್ ಐರನ್ when it come in contact with oxygen as well as water, ಇದು ಯಾವಾಗ ಆಕ್ಸಿಜನ್ ಮತ್ತೆ ವಾಟರ್ ಎರಡರ ಕಾಂಟ್ಯಾಕ್ಟ್ ಗೆ ಬರುತ್ತೆ ಏನಾಗುತ್ತೆ, ಸಿ ದಿಸ್ ಐರನ್ ಗೆಟ್ ರಸ್ಟೆಡ್. ಅರ್ಥ ಆಗ್ತಿದ್ಯಾ? ಸಿ ಐರನ್ ಏನಾಗುತ್ತೆ, ರಸ್ಟ್ ಆಗುತ್ತೆ. ಐ ರಿಪೀಟ್ ಒನ್ಸ್ ಅಗೇನ್, ಸಿ ಐರನ್ ಏನಾಗುತ್ತೆ, ರಸ್ಟ್ ಆಗುತ್ತೆ. ಸೊ ಐರನ್ ರಸ್ಟ್ ಆದಾಗ ಏನ್ ಫಾರ್ಮ್ ಆಗುತ್ತೆ, ಸಿ ಇಟ್ ಫಾರ್ಮ್ಸ್, ರಿಮೆಂಬರ್ ಇಟ್ ಫಾರ್ಮ್ಸ್ FeOH3. So now my question to you is, what is the product which you have received here? What is the product you have received here? What is the name of this? Can you guys guess me? Guess and tell. Yes, very good. So Aliza is giving the right answer. Very good. So most of you are trying. Very good, my dear students. Very good. So idra hesre enandre, this is iron hydroxide. What is this? This is iron hydroxide. What are you observing here is, this is iron hydroxide. Nenpitkoli, this is iron hydroxide. So what is happening here? See, you can see the iron is coming in contact with all these things. Okay, iron is coming in contact with these substances like the what it is, oxygen, water, all those things. Okay, so iden aagta ide, when iron is combining with all these things, we are getting iron hydroxide. What kind of reaction is this? Very good. Most of you are giving right answer. Correct. Very good, my dear student. Harshavardhan, Panduranga, I think ID with ID with the flute and Kotini. I think most of the students are here. Most of you are giving the right answer. Exactly. Okay. So iron hydroxide is formed. Very good. Okay. Right. So this is what you want to know. Next, what kind of reaction is this? You can see that there are so many reactants which are combining here. As a result of it, what is formed? One single product is formed, that is iron hydroxide. So I can also say this is an example for what? Combination reaction. What kind of a reaction is this? This is an example for combination reaction. Clear ಆಯ್ತು ಅಲ್ವಾ? Let's go for next one. Next one ನೋಡಿ, heating manganese dioxide ಅಂತ ಕೇಳ್ತಾ ಇದೀವಿ ಇಲ್ಲಿ. What are we doing here? Heating manganese dioxide with what we are heating ಅನ್ನೋದು ಮ್ಯಾಟರ್ ಆಗುತ್ತೆ. ಈ manganese dioxide ಏನ್ ಬರುತ್ತೆ, ಫಾರ್ಮುಲಾ ಏನ್ ಬರುತ್ತೆ? Can you guys tell me what is the formula of manganese dioxide? Okay, I'm waiting for your answer, children. Okay, some of you are giving magnesium oxide. My question here is manganese. Okay, heating manganese oxide I'm asking. Okay, yes, very good. Anand, Kushwant, Harshavardhan, Panduranga. Okay, most of you are giving right answer. Correct control. The manganese oxide anta ಹೇಳಿದಾಗ, the formula of manganese oxide is MnO2. Manganese oxide formula is MnO2. ಈ manganese oxide ಏನು ಹೇಳ್ತಾ ಇದ್ದಾರೆ, it is reacting with aluminum. Manganese oxide ಏನಾಗ್ತದೆ, aluminum ಜೊತೆ ರಿಯಾಕ್ಟ್ ಆಗ್ತಿದೆ. So will this reaction takes place? Yes, absolutely reaction ಆಗುತ್ತೆ. ಯಾಕೆ? Aluminum is more reactive element. Aluminum is a more reactive element. So what happened? Aluminum being more reactive, it displaces manganese from manganese oxide. So as a result of it, ಏನು ಫಾರ್ಮ್ ಆಗುತ್ತೆ? Aluminum oxide, Al2O3 ಫಾರ್ಮ್ ಆಗುತ್ತೆ. And ಈ manganese ಇದೆಲ್ಲ, this manganese is getting separated. This manganese is getting separated. Clear ಆಯ್ತು ಅಲ್ವಾ? ನೋಡಿ, ಎಲ್ಲ ಈಕ್ವೇಶನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
ಎಕ್ಸಾಮ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡಿ ಅಂತ ಕೇಳಲಿಲ್ಲ ಅಂದ್ರೂ ಬ್ಯಾಲೆನ್ಸ್ ಮಾಡಬೇಕು. ಹಿಯರ್ ಐ ಆಮ್ ನಾಟ್ ಬ್ಯಾಲೆನ್ಸಿಂಗ್ ಎನಿ ಇಕ್ವೇಶನ್, ಡೈರೆಕ್ಟ್ಲಿ ಐ ಆಮ್ ಟೀಚಿಂಗ್ ಯು ದ ಆನ್ಸರ್. ಸೊ ಈ ವಿಡಿಯೋ ಎಂಡ್ ಆದ್ಮೇಲೆ ನಾನು ಏನೇನೆಲ್ಲ ಇಲ್ಲಿ ಮೆನ್ಷನ್ ಮಾಡಿದೀನಿ ಎಲ್ಲಾ ಕ್ವಶನ್ ಒಂದ್ ಕಡೆ ನೋಟ್ ಮಾಡ್ಕೊಂಡು ಅದೆಲ್ಲಾ ಇಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡಿ. ಓಕೆ, ಟ್ರೈ ಟು ಬ್ಯಾಲೆನ್ಸ್ ಆಲ್ ದ ಇಕ್ವೇಶನ್. ನೋಡಿ ಈ ಕೇಸ್ ಅಲ್ಲಿ ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ ಓಕೆ ವಿ ಗೆಟ್ ಹಿಯರ್ 3 ಬರುತ್ತೆ ಅಂಡ್ ಇಲ್ಲಿ 4 ಬರುತ್ತೆ ಅಂಡ್ ದೆನ್ ಐರನ್ ಸಾರಿ ಓಕೆ ಅಲ್ಯೂಮಿನಿಯಂ 4 ಬರುತ್ತೆ. ಎಸ್, ಅಗೇನ್ ಇಲ್ಲಿ ಮ್ಯಾಂಗನೀಸ್ 3 ಬರುತ್ತೆ. ಓಕೆ, ಅಂಡ್ ದೆನ್ ಅಲ್ಯೂಮಿನಿಯಂ ಇಲ್ಲಿ 2 ಬರುತ್ತೆ ಬಿಕಾಸ್ Al2 ಇದೆಲ್ಲ, ಇಲ್ಲಿ Al4 ಆಗಿದೆ. ರೈಟ್, ಬ್ಯಾಲೆನ್ಸ್ ಮಾಡೋದು ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಅಲ್ವಾ. ಸೊ ಬ್ಯಾಲೆನ್ಸ್ ಮಾಡೋದನ್ನ ನಾನು ಮತ್ತೆ ಸೆಪರೇಟ್ ಆಗಿ ಹೇಳ್ಕೊಡೋದಿಲ್ಲ ಬಿಕಾಸ್ ಇಟ್ ಟೇಕ್ ಮಚ್ ಆಫ್ ಟೈಮ್. ಸೊ ಐ ವಾಂಟ್ ಟು ಟೀಚ್ ಯು ಓನ್ಲಿ ದ ಅಪ್ಲಿಕೇಶನ್ ಟೈಪ್ ಕ್ವಶನ್ಸ್ ಇನ್ ದಿಸ್ ಸೆಷನ್. ಹಾಗಾಗಿ ನಾನು ಬ್ಯಾಲೆನ್ಸಿಂಗ್ ಬಗ್ಗೆ ಈಗ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಫ್ ಯು ಗೈಸ್ ಹ್ಯಾವ್ ಎನಿ ಡೌಟ್ ರಿಲೇಟೆಡ್ ಟು ಬ್ಯಾಲೆನ್ಸಿಂಗ್, ಪ್ಲೀಸ್ ಕಾಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ಕೀಪ್ ಅ ಸೆಷನ್ ಓನ್ಲಿ ಟು ಎಕ್ಸ್ಪ್ಲೇನ್ ಬ್ಯಾಲೆನ್ಸಿಂಗ್ ದ ಇಕ್ವೇಶನ್. ಓಕೆ, ಸೊ ನೌ ದ ಕ್ವಶನ್ ಇಸ್ ಹೀಟಿಂಗ್ ಮ್ಯಾಂಗನೀಸ್ ಡೈಆಕ್ಸೈಡ್ ವಿತ್ ಅಲ್ಯೂಮಿನಿಯಂ ಏನಾಗ್ತಾ ಇದೆ. When you heat manganese oxide with aluminum, aluminum oxide and manganese is formed. As aluminum is more reactive, it is displacing manganese. So it is displacing manganese. And what kind of reaction is this? This is an example for displacement reaction. It is an example for what kind of reaction? This is an example for displacement reaction. Here I told you, so very important. So next, namge innondu question ide illi. So the next question here is, what is meant by a chemical reaction anta kelta idini. See, what is meant by a chemical reaction? ನಿಮಗೆ ಈ ರೀತಿ ಕ್ವಶನ್ ಕೇಳಬಾರ್ದು ಅಂತ ಇಲ್ಲ. ಓಕೆ, ಸಿ ಯಾಕೆಂದ್ರೆ ನಿಮಗೆ ಬೇಸಿಕ್ಸ್ ಇಂದ ನೀವು ತಿಳ್ಕೊಂಡಿದ್ದೀರಾ ಈ ಲೆಸನ್ ಅಲ್ಲಿ ಅಲ್ವಾ. ಸೊ ಬೇಸಿಕ್ಸ್ ಇಂದ ತಿಳ್ಕೊಳ್ಳೋದ್ರಿಂದ ನಿಮಗೆ ಯಾವ ರೀತಿ ಬೇಕಾದ್ರೂ ಅವರು ಕ್ವಶನ್ ಅನ್ನ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಸೊ ವಾಟ್ ಈಸ್ ಮೀನ್ ಬೈ ಅ ಕೆಮಿಕಲ್ ರಿಯಾಕ್ಷನ್, ವಾಟ್ ಡು ಯು ರೈಟ್, ಏನ್ ಬರೀತೀರಾ. ಇಟ್ ಈಸ್ ಅ ಪ್ರೋಸೆಸ್. ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಪ್ರೋಸೆಸ್. ಏನಾಗುತ್ತೆ ಈ ಪ್ರೋಸೆಸ್ ಅಲ್ಲಿ 2 or more reactants will combine to form a product. ಆರ್ ನೀವು ಇನ್ನೂ ಬೇರೆ ತರನು ಎಕ್ಸ್ಪ್ಲನೇಷನ್ ಡಿಫರ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಸಿಂಪಲ್ ಆಗಿ ಬರೆಯಕ್ ಅನ್ಸುತ್ತೆ ಅದನ್ನ ಬರೀಬಹುದು. ಲೆಟ್ ಮಿ ರೈಟ್ ದ ಡೆಫಿನೇಷನ್ ಫಾರ್ ಕೆಮಿಕಲ್ ರಿಯಾಕ್ಷನ್. ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದಾಗ, ಸಿ ಇಟ್ ಈಸ್ ಅ ಪ್ರೋಸೆಸ್. ಲೆಟ್ ಮಿ ರೈಟ್, ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ಏನಾಗುತ್ತೆ, ಸಬ್ಸ್ಟೆನ್ಸ್ undergo a chemical change ಅಂತ ಬರಿಬಹುದು. Substance undergo a chemical change. Substance will undergo a chemical change to produce new substance. To produce new substance. You can observe whatever we done, they are all chemical reaction. The manganese oxide combined with aluminum, a new product is formed. Alva. So it is a substance. They both are the substances. They are undergoing chemical change. When they are undergoing chemical change, what is forming? They are forming a new substance. They produces the new substance. So simple ಆಗಿ ನೋಡಿ ಈ ರೀತಿ ಆನ್ಸರ್ ಬರೆದ್ರು ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಬಿಕಾಸ್ ಈಗ ನಾನು ವ್ಯಾಲ್ಯೂಯೇಷನ್ಗೆ ಹೋಗೋದ್ರಿಂದ ಎಕ್ಸಾಮ್ ಅಲ್ಲಿ ನಾವು ಯಾವ ರೀತಿ ಕರೆಕ್ಷನ್ ಮಾಡ್ತೀವಿ ಅಂತ ನನಗೆ ಐಡಿಯಾ ಇದೆ. ಸೊ ಬರ್ಕೊಳ್ಬಹುದು, ನೀವು ಇದನ್ನ ಆನ್ಸರ್ ಬರೀಬಹುದು. ಸೊ ಇಟ್ ಈಸ್ ಅ ಪ್ರೋಸೆಸ್. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅ ಪ್ರೋಸೆಸ್. ಓಕೆ, ಇಟ್ ಈಸ್ ಅ ಪ್ರೋಸೆಸ್ ಏನಾಗುತ್ತೆ, ಇನ್ ವಿಚ್ ಅ ಸಬ್ಸ್ಟೆನ್ಸ್ ಅಂಡರ್ಗೋ ಎ ಕೆಮಿಕಲ್ ಚೇಂಜ್ ಟು ಪ್ರೊಡ್ಯೂಸ್ ನ್ಯೂ ಸಬ್ಸ್ಟೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ ನಿಮ್ಗೆ ಏನ್ ಕ್ವಶನ್ ಇದೆ ಇಲ್ಲಿ, why it is necessary to balance a chemical reaction. Why do you have to balance a chemical reaction? See, you need to balance a chemical reaction because we have a law for it. What is the law? Can you guys tell me? Okay, you know this. Everyone know this because in the 9th standard itself you have learned about this. Right, most of you are giving right answer. Very good. The first correct answer is given by Kumar, followed by Sandeep, Harshvardhan, okay, Kushwant, Usha, an ID with some other peculiar name is also here. Aliza and Niranjan, yes, Vamshika, most of you, okay, Sandeep, Mamata, many of you are giving right answer. Exactly, children. It is necessary to balance chemical reaction because every chemical reaction follows law of conservation of mass. Nodi ille answer martini question ge, because it follows law of conservation of mass. Idu important. Artha agtidya? Every chemical reaction follows law of conservation of mass. Hagagi you need to balance every chemical reaction and it is necessary because the reactant which is formed will never get destroyed. Okay, so we say like this, energy can neither be created nor be destroyed anta heltivi.
energy can neither be created nor be destroyed when during a chemical reaction. Okay, that is very importantly you have to know. Clear ಆಯ್ತು ಅನ್ಕೋತೀನಿ. Any doubts still you have related to this? No doubt, right? ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ರೈಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನೆಲ್ಲ ನೀವು ಕಲ್ತ್ಕೊಳ್ತಾ ಇದ್ದೀರಾ ಆ ಕಾನ್ಸೆಪ್ಟ್ಸ್ಗೆ ಕ್ಲಾರಿಟಿ ಇರಲಿ. ಓಕೆ, ಪ್ರತಿಯೊಂದು ಕಾನ್ಸೆಪ್ಟ್, ನೀವು ಒಂದು ಸ್ಮಾಲ್ ಕಾನ್ಸೆಪ್ಟ್ ಕಲ್ತ್ಕೊಂಡಿದ್ರು ಕೂಡ ಆ ಸ್ಮಾಲ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ಕ್ಲಾರಿಟಿ ಇದ್ದಾಗ ಏನಾಗುತ್ತೆ, ನೀವು ಯಾವುದೇ ಒಂದು ಕನ್ಫ್ಯೂಷನ್ಸ್ ಇಲ್ಲದೆ ಆನ್ಸರ್ಸ್ ಅನ್ನ ಬರೀತೀರಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬಾ ಇಂಪಾರ್ಟೆಂಟ್. ನಿಮಗೆ 100% ಎವ್ರಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ರಿಲೇಟೆಡ್ ಪ್ರಶ್ನೆ ಇದ್ದೇ ಇರುತ್ತೆ. ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ರಿಲೇಟೆಡ್ ಕ್ವೆಶನ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಹೊಸ ಇಕ್ವೇಶನ್ ನಾನು ತಗೊಂಡಿದ್ದೀನಿ ಇಲ್ಲಿ ನೋಡಿ. ಐ ಹ್ಯಾವ್ ಹೈಡ್ರೋಜನ್ ಸಲ್ಫೈಡ್ ಅಂಡ್ ದಿಸ್ ಹೈಡ್ರೋಜನ್ ಸಲ್ಫೈಡ್ ಇಸ್ ಕಂಬೈನಿಂಗ್ ವಿತ್ ಸಲ್ಫರ್ ಡೈಆಕ್ಸೈಡ್ ಟು ಫಾರ್ಮ್ ವಾಟ್? ಇಟ್ ಇಸ್ ಫಾರ್ಮಿಂಗ್ ಸಲ್ಫರ್ ಅಂಡ್ ವಾಟರ್. ಸಲ್ಫರ್ ಮತ್ತೆ ವಾಟರ್ ಫಾರ್ಮ್ ಆಗ್ತದೆ. ಕ್ವಶನ್ ಏನಿದೆ, ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಆಕ್ಸಿಡೈಸ್ ಅಂಡ್ ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ರೆಡ್ಯೂಸ್ಡ್. ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ? ವೆರಿ ಗುಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ರೈಟ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ನೋಡಿ, ಈ ಒಂದು ಕೇಸ್ ಅಲ್ಲಿ ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಬೋದು. ಹೈಡ್ರೋಜನ್ ಸಲ್ಫೈಡ್ ನೋಡಿ, ಈ ಹೈಡ್ರೋಜನ್ ಸಲ್ಫೈಡ್ ನೋಡ್ಬೋದು ನೀವು ಏನಾಗ್ತಾ ಇದೆ. ಹೈಡ್ರೋಜನ್ ಸಲ್ಫೈಡ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವಾಟರ್. ಹೈಡ್ರೋಜನ್ ಸಲ್ಫೈಡ್ ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ವಾಟರ್. ಸಲ್ಫರ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಸಲ್ಫರ್. ಸಲ್ಫರ್ ಡೈಆಕ್ಸೈಡ್ ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಸಲ್ಫರ್. ಅರ್ಥ ಆಗ್ತಿದೆ ಅಲ್ವಾ? ನೀವು ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ ಇಲ್ಲಿ? ಹೈಡ್ರೋಜನ್ ಸಲ್ಫೈಡ್ ಈಸ್ ಗೆಟಿಂಗ್ ಆಕ್ಸಿಡೈಡ್. ನೋಡಿ, ಇಲ್ಲಿ ಆಕ್ಸಿಜನ್ ಆಡ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಟೇಕಿಂಗ್ ಪ್ಲೇಸ್. ಅಂಡ್ ಸಲ್ಫರ್ ಡೈಆಕ್ಸೈಡ್ ಇಲ್ಲಿ ನೋಡಿ, ರಿಮೂವಲ್ ಆಫ್ ಆಕ್ಸಿಜನ್ ಇಸ್ ಟೇಕಿಂಗ್ ಪ್ಲೇಸ್. ದಿಸ್ ಈಸ್ ರಿಡಕ್ಷನ್. ರಿಡಕ್ಷನ್. ಇದೆಲ್ಲ ಗೊತ್ತಿದ್ರು ಕೂಡ ಎಕ್ಸಾಮ್ ಅಲ್ಲಿ ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವ್ದು ರೆಡ್ಯೂಸ್ ಆಗ್ತಾ ಇದೆ ಅಂತ ಕೇಳಿದಾಗ ನೀವೇನ್ ಮಾಡ್ತೀರಾ ಅಂದ್ರೆ, ಯು ವಿಲ್ ರೈಟ್ ದ ಆನ್ಸರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಸೈಡ್. ಇಲ್ಲಿರೋದನ್ನ ಬರಿಬಾರ್ದು. ಯು ಶುಡ್ ರೈಟ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಸೈಡ್. ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ ಇಲ್ಲಿ? ದಿ ಹೈಡ್ರೋಜನ್ ಸಲ್ಫೈಡ್ ಈಸ್ ಗೆಟಿಂಗ್ ಆಕ್ಸಿಡೈಸ್. ಯಾವ್ದು ರೆಡ್ಯೂಸ್ ಆಗ್ತಾ ಇದೆ ಇಲ್ಲಿ? ಸಲ್ಫರ್ ಡೈಆಕ್ಸೈಡ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಓಕೆ, ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಕೂಡ ಇಲ್ಲಿ ನಾವು ಆಡ್ ಮಾಡ್ಕೊಳ್ಬಹುದು. ಸೊ ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಯಾವ್ದು ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಯಾವ್ದು ರೆಡ್ಯೂಸಿಂಗ್ ಏಜೆಂಟ್? ಯಾವ್ದು ಆಕ್ಸಿಡೈಸ್ ಆಗ್ತಾ ಇದೆ? ಹೈಡ್ರೋಜನ್ ಸಲ್ಫೈಡ್ ಆಕ್ಸಿಡೈಸ್ ಆಗ್ತಾ ಇದೆ. ಸೊ ದ ಒನ್ ವಿಚ್ ಇಸ್ ಗೆಟಿಂಗ್ ಆಕ್ಸಿಡೈಸ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ವಾಟ್ ಇಸ್ ಇಟ್ ಕಾಲ್ಡ್ ಆಸ್? ರೆಡ್ಯೂಸಿಂಗ್ ಏಜೆಂಟ್. ಓಕೆ, ಅಂಡ್ ದ ಒನ್ ವಿಚ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್, ಯಾವ್ದು? ಸಲ್ಫರ್ ಡೈಆಕ್ಸೈಡ್. This is called as oxidizing agent. What is it called as? It is called oxidizing. ತುಂಬಾ ಸಿಂಪಲ್ ಕಂಟ್ರೋಲ್, ಜಸ್ಟ್ ರಿವರ್ಸ್ ಅಷ್ಟೇ. ಯಾವ್ದು ಆಕ್ಸಿಡೈಸ್ ಆಗ್ತಾ ಇರುತ್ತೆ ಅದು ರೆಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ, ಅಂಡ್ ಯಾವ್ದು ರೆಡ್ಯೂಸ್ ಆಗ್ತಿರುತ್ತೆ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗ್ತಿರುತ್ತೆ. ರೈಟ್, ಕ್ಲಿಯರ್ ಆಯ್ತು ಅಲ್ವಾ? ಸೊ ವಾಟ್ ಕೈಂಡ್ ಆಫ್ ರಿಯಾಕ್ಷನ್ ಇಸ್ ದಿಸ್? ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ರಿಡಾಕ್ಸ್ ರಿಯಾಕ್ಷನ್. ವಾಟ್ ಕೈಂಡ್ ಆಫ್ ರಿಯಾಕ್ಷನ್? ರೆಡಾಕ್ಸ್. ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ both are taking place. It is called as redox reaction. Here ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ನೋಡಿ, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಅಂಡ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು? ವೆನೆವರ್ ದೇ ಆಸ್ಕ್ ದ differences, you have to mention the definition. That is very important. Okay, definition ಬರೀರಿ. Displacement and double displacement. Okay, double displacement. Displacement reaction ಅಂದ್ರೆ ಏನು? It is a type of chemical reaction. Start with the same sentence. ಹೀಗೆ ಸ್ಟಾರ್ಟ್ ಮಾಡಿ. It is a type of chemical reaction in which what happen? Single reactant, ನೆನ್ಪಿಟ್ಕೊಳ್ಳಿ, it is a type of reaction in which more reactive, double displacement starting ಬರೆಯಕ್ಕೆ ಹೋದೆ, I'm sorry. Displacement reaction ಅಂದ್ರೆ ಏನು? It is a type of chemical reaction in which more reactive element, more reactive metal or element, okay, displaces, more reactive metal or element displaces less reactive metal or element. This is what you want to write for displacement. But starting ಅಲ್ಲಿ ನೀವು it is a type of chemical reaction ಅಂತ ಬರಿಬೇಕು. ಡಬಲ್ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಇಲ್ಲಿ? ಇಟ್ ಈಸ್ ಅ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಏನಾಗ್ತಾ ಇದೆ? ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್. ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಟೇಕ್ಸ್ ಪ್ಲೇಸ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್.
ಇಲ್ಲಿ ನೀವು ಎಕ್ಸಾಂಪಲ್ ಯಾವ್ದಾದ್ರು ಬರಿಬಹುದು. ಸೊ ಯು ಕ್ಯಾನ್ ಟೇಕ್ ಜಿಂಕ್ ಅಂಡ್ ಡ್ರಾಪ್ ಇನ್ ಟು ಹೈಡ್ರೋಕ್ಲೋರಿಕ್ ಆಸಿಡ್. ಏನಾಗುತ್ತೆ, ಇಟ್ ವಿಲ್ ಫಾರ್ಮ್ ಜಿಂಕ್ ಕ್ಲೋರೈಡ್. ನೋಡಿ, ಜಿಂಕ್ ನ ಎ ಅಂತ ತಗೊಳ್ಳಿ, ಹೈಡ್ರೋಜನ್ ನ ಬಿ ಅಂಡ್ ಕ್ಲೋರಿನ್ ಸಿ ಅಂತ ತಗೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಯಾವಾಗಲೂ ಏನಾಗುತ್ತೆ, ಎ ಕಂಬೈನ್ಸ್ ವಿತ್ ಸಿ. ಸೊ ಜಿಂಕ್ ಕಂಬೈನ್ಸ್ ವಿತ್ ಕ್ಲೋರೈಡ್ ಟು ಫಾರ್ಮ್ ಜಿಂಕ್ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಹಾಗೇನೆ ನಿಮ್ಗೆ ಇಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಏನ್ ತಗೊಳ್ಬಹುದು. ಯು ಕ್ಯಾನ್ ಟೇಕ್ sodium sulfate Na2SO4 when it combines with barium chloride, that is BaCl2. ಏನ್ ಫಾರ್ಮ್ ಆಗುತ್ತೆ ನೋಡಿ, ಯಾವಾಗ್ಲೂ ಅಷ್ಟೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತಾಗ ದೇರ್ ವಿಲ್ ಬಿ ABCD, ದಟ್ ಈಸ್ ಸೋಡಿಯಂ ಇಸ್ A, ಸಲ್ಫೇಟ್ ಇಸ್ B ಅಂಡ್ ಬೇರಿಯಂ ಇಸ್ C, ಕ್ಲೋರಿನ್ ಇನ್ D ಅಂತ ಕನ್ಸಿಡರ್ ಮಾಡಿ. ಈಗ ಸಲ್ಫೇಟ್ ಮತ್ತೆ ಕ್ಲೋರಿನ್ ಏನಾಗಿದೆ, ಅಯಾನ್ಸ್, ದೇ ಬೋತ್ ವಿಲ್ ಎಕ್ಸ್ಚೇಂಜ್. ಕ್ಲೋರಿನ್ ಈ ಕಡೆ ಬರುತ್ತೆ, ಸಲ್ಫೇಟ್ ಆ ಕಡೆ ಹೋಗುತ್ತೆ. ಓಕೆನಾ, ಅಷ್ಟೇ ಆಗುತ್ತೆ. ಸೊ ಎ ಏನಾಗುತ್ತೆ, ಎ ಆಲ್ವೇಸ್ ಕಂಬೈನ್ಸ್ ವಿತ್ ಡಿ ಅಂಡ್ ಬಿ always combines with C. ಏನ್ ಫಾರ್ಮ್ ಆಗ್ತಾ ಇದೆ, it is forming barium sulfate BaSO4 and it is also forming a salt called NaCl, sodium chloride salt ಫಾರ್ಮ್ ಆಗ್ತದೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ರೈಟ್. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಮತ್ತೆ ಹೇಳ್ತಾ ಇದೀನಿ ಮ್ಯಾಕ್ಸಿಮಮ್ ಶೇರ್ ಮಾಡಿ. ನೆಕ್ಸ್ಟ್ ನೋಡಿ, ನೋ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಕ್ಯಾನ್ ಅಕರ್ ವಿತೌಟ್ ದ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ between the reactants ಅಂತ ಕೇಳ್ತಾ ಇದ್ದಾರೆ. Justify this by balancing an equation. ಇದೇ ಈಕ್ವೇಶನ್ ತಗೊಳ್ಬಹುದು ನಾವು. ನೋಡಿ, Na2SO4 ತಗೊಳ್ಳಿ. ಓಕೆ, Na2SO4 ತಗೊಳ್ಳಿ, ಸೋಡಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ತಗೊಳ್ಳಿ. ಏನ್ ಹೇಳ್ತಾ ಇದ್ದಾರೆ, ನೋ ಪ್ರೆಸಿಪಿಟೇಷನ್ ರಿಯಾಕ್ಟೆಂಟ್ ಅಕರ್ ವಿತೌಟ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್. ನೋಡಿ, ಸಲ್ಫೇಟ್ ಅಯಾನ್ ಇದೆ, ಇಲ್ಲಿ ಕ್ಲೋರಿನ್ ಅಯಾನ್ ಇದೆ. ಸಲ್ಫೇಟ್ ಮತ್ತೆ ಕ್ಲೋರಿನ್ ಎರಡು ಕೂಡ ಅಯಾನ್ಸ್. ಅವ್ರು ಏನ್ ಹೇಳ್ತಾ ಇದ್ದಾರೆ, ಅಯಾನ್ಸು ಎಕ್ಸ್ಚೇಂಜ್ ಆಗ್ಲಿಲ್ಲ ಅಂದ್ರೆ ಯಾವುದೇ ರೀತಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗೋದಿಲ್ವಂತೆ. ಡೆಫಿನೆಟ್ಲಿ ಅಯಾನ್ಸ್ ಎಕ್ಸ್ಚೇಂಜ್ ಆಗ್ಬೇಕು. ಈಗ ಸೋಡಿಯಂ ಕ್ಲೋರಿನ್ ಅಯಾನ್ ಜೊತೆ ಕಂಬೈನ್ ಆಗ್ಲಿ, ಏನಾಗುತ್ತೆ, ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೊ ಬೇರಿಯಂ ಸಲ್ಫೇಟ್ ಜೊತೆ ಕಂಬೈನ್ ಆದಾಗ ಏನಾಗುತ್ತೆ, ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ. ಏನಾಯ್ತು, ಅಯಾನ್ಸ್ ಎಕ್ಸ್ಚೇಂಜ್ ಆಯ್ತು. ವೆನ್ ಅಯಾನ್ಸ್ ಆರ್ ಎಕ್ಸ್ಚೇಂಜೆಡ್, ವಾಟ್ ಹ್ಯಾಪನ್, ವಿ ಕ್ಯಾನ್ ಸಿ ದ ಫಾರ್ಮೇಶನ್ ಆಫ್ ಪ್ರೆಸಿಪಿಟೇಟ್. ವಾಟ್ ಈಸ್ ದ ಪ್ರೆಸಿಪಿಟೇಟ್ ಫಾರ್ಮ್ಡ್ ಹಿಯರ್ ಇಸ್ ಬೇರಿಯಂ ಸಲ್ಫೇಟ್. ದಿಸ್ ಇಸ್ ದ ಪ್ರೆಸಿಪಿಟೇಟ್. ಇದನ್ನ ಪ್ರೆಸಿಪಿಟೇಟ್ ಅಂತ ಹೇಳಿ ಕರಿತೀವಿ. And what is the color of barium sulfate precipitate? It is white in color. ನೆನ್ಪಿಟ್ಕೊಳ್ಳಿ, it is white in color. Barium sulfate precipitate ಏನಾಗಿದೆ, white color ಇದೆ. Okay, see, this is example for double displacement reaction and also this is an example for precipitation reaction. Precipitate form ಆಗಿದೆ, ಹಾಗಾಗಿ ಇದು precipitation reaction as well as double displacement reaction. ಎರಡಕ್ಕೂ ಕೂಡ ಇದೆ ಏನಾಗಿದೆ, example double displacement as well as precipitation ರಿಯಾಕ್ಷನ್. ಆಯ್ತು ಅಲ್ವಾ? ನೋಡಿ, ಯಾವುದೇ ರೀತಿ ಪ್ರೆಸಿಪಿಟೇಷನ್ ಯಾವಾಗ ಫಾರ್ಮ್ ಆಗಲ್ಲ, ಅಯಾನ್ಸ್ ಎಕ್ಸ್ಚೇಂಜ್ ಆಗಲಿಲ್ಲ ಅಂದ್ರೆ ಫಾರ್ಮ್ ಆಗಲ್ಲ ಅಂತ ಕೇಳ್ತಾ ಇದಾರೆ. ಜಸ್ಟಿಫೈ ಮಾಡಿ ಅಂತ ಕೇಳ್ತಾ ಇದಾರೆ. ಸೊ ಯು ನೀಡ್ ಟು ರೈಟ್ ಅನ್ ಈಕ್ವೇಶನ್ ಅಂಡ್ ಜಸ್ಟಿಫೈ ಅಂಡ್ ಟೆಲ್ ದ ಪ್ರೆಸಿಪಿಟೇಟ್ ಫಾರ್ಮ್ಡ್ ಹಿಯರ್ ಇಸ್ ಬೇರಿಯಂ ಸಲ್ಫೇಟ್ ಅಂಡ್ ಇಟ್ ಈಸ್ ವೈಟ್ ಇನ್ ಕಲರ್ ಅಂತ ಬರಿಬೇಕಾಗುತ್ತೆ. ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ chemical reactions water insoluble precipitate will be formed? Explain which water soluble products are formed in both reactions ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಸೇಮ್ ಈಕ್ವೇಶನ್ ಇದೆ ಇಲ್ಲಿ ನಿಮ್ಗೆ. ಫಸ್ಟ್ ಈಕ್ವೇಶನ್ ಈಗ ತಾನೇ ಬರ್ದಿದ್ದೀರಾ ನೀವು. ಸೊ ಏನಂತಂದ್ರೆ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ಕಂಬೈನ್ ಆದಾಗ ನೋಡಿ, ಒಂದೇ ಕ್ವೆಶನ್ ಅನ್ನ ಎಷ್ಟು ರೀತಿ ಕೇಳ್ಬೋದು ಅಂತ ನೀವು ಅಬ್ಸರ್ವ್ ಮಾಡಿ. ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ಕಂಬೈನ್ ಆದಾಗ ನಮ್ಗೆ ಬಂದಂತ ಪ್ರಾಡಕ್ಟ್ ಏನು, ಸೋಡಿಯಂ ಕ್ಲೋರೈಡ್ ಅಂಡ್ ಏನ್ ಬಂತು, Na ಕಂಬೈನ್ಸ್ ವಿತ್ ಕ್ಲೋರಿನ್, Ba ಕಂಬೈನ್ಸ್ ವಿತ್ SO4, ಬೇರಿಯಂ ಸಲ್ಫೇಟ್ ಬಂದಿದೆ. ಸೊ ನಿಮಗೆ ಇಲ್ಲಿ ಬಂದಂತದ್ದು ಏನು, BaSO4 ವೈಟ್ ಕಲರ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿದೆ, ವೈಟ್ ಕಲರ್ ಪ್ರೆಸಿಪಿಟೇಟ್. ಓಕೆನಾ? ಅವ್ರು ಕೇಳ್ತಾ ಇರುವಂತದ್ದು ವಿಚ್ ವಾಟರ್ ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆರ್ ಫಾರ್ಮ್ಡ್ ಇನ್ ಬೋತ್ ದ ರಿಯಾಕ್ಷನ್ಸ್. ವಿಚ್ ವಾಟರ್ ಸಾಲ್ಯುಬಲ್, ವಾಟರ್ ಸಾಲ್ಯುಬಲ್ ಅಂದ್ರೆ ವಾಟರ್ ಸಾಲ್ಯುಬಲ್ ಆಗುವಂತದ್ದು. ಬೇರಿಯಂ ಸಲ್ಫೇಟ್ ಸಾಲ್ಯುಬಲ್ ಆಗಿಲ್ಲ. ಇನ್ನೊಂದು ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಜಿಂಕ್. ಜಿಂಕ್ ಇಸ್ ರಿಯಾಕ್ಟೆಡ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಏನ್ ಫಾರ್ಮ್ ಆಗುತ್ತೆ, ಜಿಂಕ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಅಲಾಂಗ್ ವಿತ್ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಎರಡರಲ್ಲೂ ಕೂಡ ಯಾವುದು ವಾಟರ್ ಸಾಲ್ಯುಬಲ್ ಪ್ರಾಡಕ್ಟ್. ವೆರಿ ಗುಡ್, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದಾರೆ. ಎಕ್ಸ್ಟ್ರೀಮ್ಲಿ ಐ ಅಪ್ರಿಶಿಯೇಟ್ ಯುವರ್ ಇನ್ವಾಲ್ವ್ಮೆಂಟ್. ಕುಮಾರ್, ಐ ಥಿಂಕ್ RK ದೊಡ್ಡ ಮನಿ ಅನ್ನೋರು ಆನ್ಸರ್ ಮಾಡಿದೀರಾ, ವಿಕ್ಟರ್ ಅನ್ನೋರು ಆನ್ಸರ್ ಮಾಡಿದೀರಾ, ಲೈಕ್ ನಾಗಧನುಷ್ ಅನ್ನೋರು ಕೂಡ ನೀವು ಟ್ರೈ ಮಾಡ್ತಾ ಇದ್ದೀರಾ. ರೈಟ್, ವೆರಿ ಗುಡ್. ಸೊ ನೋಡಿ ಏನ್ ಫಾರ್ಮ್ ಆಗ್ತಾ ಇದೆ, NaCl ಈ ಕೇಸ್ ಅಲ್ಲಿ, ಇಲ್ಲಿ ZnCl2. ವಾಟರ್ ಸಾಲ್ಯುಬಲ್ ಅಂದ್ರೆ ಇಲ್ಲಿ ಈ ಎರಡನ್ನೂ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಬೇರಿಯಂ ಸಲ್ಫೇಟ್ ಅನ್ನೋದು ಏನಾಗುತ್ತೆ, ಟೆಸ್ಟ್ ಟ್ಯೂಬ್ ನಲ್ಲಿ ಈ ಕೆಳಗಡೆ ವೈಟ್ ಕಲರ್ ಪ್ರೆಸಿಪಿಟೇಟ್ ಆಗಿ ಫಾರ್ಮ್ ಆಗುತ್ತೆ. ಈ ವಾಟರ್ ಮೇಲೆ ಇದೆ ಅಲ್ಲ, ಆ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗಿರುವಂತ ಒಂದು ಕಾಂಪೋನೆಂಟ್ NaCl.
NaCl is what? It is water soluble. It is water soluble. First case ಅಲ್ಲಿ. Second case ಅಲ್ಲಿ zinc chloride. ಇದೇನಾಗ್ತಾ ಇದೆ? ನೀವು zinc chloride, zinc ನ ಹೈಡ್ರೋಕ್ಲೋರಿಕ್ ಆಸಿಡ್ ಗೆ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ? Zinc will react with this and ಈಸಿಯಾಗಿ zinc ಏನಾಗುತ್ತೆ? Zinc chloride solution ಅನ್ನ ಫಾರ್ಮ್ ಮಾಡುತ್ತೆ. This is water soluble. Zinc chloride is also water soluble. ಆಯ್ತು ಅನ್ಕೋತೀನಿ. Right. Okay. Next ನೋಡಿ, the reactants that exchange the ions by reacting with each other. Okay, ಇದಕ್ಕೆ ನಿಮ್ಮ ಆನ್ಸರ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ, ಕಾಮೆಂಟ್ ಏರಿಯಾದಲ್ಲಿ 10th ಕ್ವಶನ್ಗೆ ನೀವು ಆನ್ಸರ್ನ ಮೆನ್ಷನ್ ಮಾಡಿ. 10th ಕ್ವಶನ್ ಆನ್ಸರ್ ರೈಟ್ ಆರ್ ರಾಂಗ್ ಅಂತ ನಿಮ್ಗೆ ಹೇಳ್ತೀನಿ ನಾನು. The reactant that exchange ions by reacting with each other and forms the precipitate among the following are. There are 4 equations. Barium chloride combined with sodium sulfate, aluminum oxide combined with hydrochloric acid, sodium hydroxide combined with sulfuric acid, and sodium oxide combined with carbon dioxide. ರೈಟ್ ಆನ್ಸರ್ ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಈಗ ಚಾಟ್ ಅಲ್ಲಿ ಯಾರ್ಯಾರೆಲ್ಲ ಮೆನ್ಷನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಎಲ್ಲರದು ಕೂಡ ರೈಟ್ ಆನ್ಸರ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ವೆರಿ ಗುಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಆಪ್ಷನ್ ಎ ರೈಟ್ ಆನ್ಸರ್ ಇದೆ. ವೆರಿ ಗುಡ್. ನೆಕ್ಸ್ಟ್ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಆರ್ ಪ್ರೊಡ್ಯೂಸ್ಡ್ ಆನ್ ಹೀಟಿಂಗ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕೊಡ್ತಾ ಇದಾರೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಾ ಇದಾರೆ? ಕ್ಯಾಲ್ಸಿಯಂ ಆಕ್ಸೈಡ್ ಬಂದಿದೆ, ಕಾರ್ಬನ್ ಡೈಆಕ್ಸೈಡ್ ಬಂದಿದೆ. ಯಾವಾಗ ಬಂದಿದೆ? ಆನ್ ಹೀಟಿಂಗ್ ಕ್ಯಾಲ್ಸಿಯಂ ಕಾರ್ಬೋನೇಟ್. So what you have to take? You have to take calcium carbonate and you have to heat it. ಇದನ್ನ ನೀವು ಹೀಟ್ ಮಾಡಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಹೀಟ್ ಮಾಡಬೇಕು. ದ ಮೊಮೆಂಟ್ ಯು ಹೀಟ್ ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ದಾರೆ ಕ್ವಶನ್ ಅಲ್ಲಿ? ಕ್ಯಾಲ್ಸಿಯಂ ಆಕ್ಸೈಡ್ CaO ಫಾರ್ಮ್ ಆಗುತ್ತೆ. ಅಂಡ್ ಇನ್ನೇನ್ ಹೇಳ್ತಾ ಇದ್ದಾರೆ? ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. So if you look at this equation, guys, what kind of equation is this? Can you guys tell me what kind of equation is this? Very good. Most of you are telling it is decomposition reaction. But what kind of reaction is this? Heating calcium carbonate is what kind of reaction is this? Very good. Decomposition anta helta idira? Yes, I think Asha Shetty, I think someone of you have answered correctly. This is an example for thermal decomposition. It is thermal decomposition. And ಇಲ್ಲಿ ನಿಮಗೆ ಗೊತ್ತಿರಬೇಕು, all the decomposition reactions are endothermic. All the decomposition reactions are endothermic. And ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಏನ್ ಹೇಳ್ತಾ ಇದ್ದಾರೆ? ಈಕ್ವೇಶನ್ ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ತಾರೆ. ಬ್ಯಾಲೆನ್ಸ್ ಆಗಿದೆಯಾ ಅಂತ ಜಸ್ಟ್ ಚೆಕ್ ಮಾಡಿ. ನೋಡಿ, 1 ಕ್ಯಾಲ್ಸಿಯಂ ಇದೆ, 1 ಕಾರ್ಬನ್ ಅಂಡ್ 1 ಕಾರ್ಬನ್ ಇದೆ, 3 ಆಕ್ಸಿಜನ್, 2 + 1 3. ಇದು ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಮತ್ತೆ ಇದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಇಟ್ ಇಸ್ ಆಲ್ರೆಡಿ ಬ್ಯಾಲೆನ್ಸ್. ಓಕೆ, ರೈಟ್. ನೋಡಿ, ಇದೇ ಕ್ವಶನ್ ಅನ್ನ ಹೀಗೂ ಕೇಳ್ಬೋದು ನಿಮ್ಗೆ. ವೆನ್ ಲೈಮ್ ಸ್ಟೋನ್ ಈಸ್ ಹೀಟೆಡ್, ಮತ್ತೆ ನೋಡಿ ಲೈಮ್ ಸ್ಟೋನ್ ಫಾರ್ಮುಲಾ ಏನು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೇಮ್ ಕ್ವಶನ್ ಅನ್ನ ಹೀಗೂ ಕೇಳ್ಬೋದು. ವೆನ್ ಲೈಮ್ ಸ್ಟೋನ್ ಈಸ್ ಹೀಟೆಡ್, ವಾಟ್ ಈಸ್ ಫಾರ್ಮ್? ಕ್ವಿಕ್ ಲೈಮ್. ನಾನು ಆಗ್ಲೇ ಹೇಳ್ದೆ, ಫಾರ್ಮುಲಾ ಕಲ್ತ್ಕೊಳ್ಳಿ. ಕ್ವಿಕ್ ಲೈಮ್ ಫಾರ್ಮುಲಾ ಏನು? ಕ್ಯಾಲ್ಸಿಯಂ ಆಕ್ಸೈಡ್. ಮತ್ತೆ ಏನ್ ಬರ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್. ಕ್ವೆಶನ್ ಬೇರೆ ಬೇರೆ ರೀತಿ ಕೇಳ್ಬೋದು, ಆನ್ಸರ್ ಸೇಮ್ ಇರುತ್ತೆ. ಆಯ್ತು ಅಲ್ವಾ? ಸೊ ಮತ್ತೆ ಸೇಮ್ ಕ್ವಶನ್ ಅನ್ನ ರಿಪೀಟ್ ಮಾಡಕ್ ಹೋಗಲ್ಲ, ಸೇಮ್ ಆನ್ಸರ್ ಅದು ನಿಮ್ಗೆ. ನೋಡಿ, ನೆಕ್ಸ್ಟ್ ನಿಮ್ಗೆ ಈ ರಾನ್ಸಿಡಿಟಿ ರಿಲೇಟೆಡ್ ಆಗಿ ಕ್ವಶನ್ಸ್ ಅನ್ನ ಎವ್ರಿ ಇಯರ್ ಕೇಳ್ತಾರೆ. ರಾನ್ಸಿಡಿಟಿ ರಿಲೇಟೆಡ್ ಆಗಿ ಕೇಳುವಂತ ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೀವು ತಿಳ್ಕೊಳ್ಳಿ. ರಾನ್ಸಿಡಿಟಿ. ಚಿಪ್ಸ್ ಮ್ಯಾನುಫ್ಯಾಕ್ಚರರ್ಸ್ ಫ್ಲಶ್ ದ ಬ್ಯಾಕ್ಸ್ ಆಫ್ ಚಿಪ್ಸ್ ವಿತ್ ದ ನೈಟ್ರೋಜನ್ ಗ್ಯಾಸ್ ಬಿಕಾಸ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ಯುವರ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್? ವಾಟ್ ಈಸ್ ಯುವರ್ ಆನ್ಸರ್? ಎಸ್, 4 ಆಪ್ಷನ್ ಓದಿ. ಪ್ರಿವೆಂಟ್ corrosion of chips, prevents chips from getting oxidized, makes chips undergo rancidity, prevents the chips from getting reduced ಅಂತ ಕೇಳ್ತಾರೆ. ಇಲ್ಲಿ ನಿಮ್ಗೆ 4 ಆಪ್ಷನ್ ಅನ್ನ ಓದಿದ್ಮೇಲೆ ಯಾವ್ದು ರೈಟ್ ಅಂತ ಅನ್ಸುತ್ತೆ ಅಬ್ಸರ್ವ್ ಮಾಡಿ. ಯಾವ್ದು ರೈಟ್ ಅಂತ ಅನ್ಸುತ್ತೆ ನಿಮ್ಗೆ? ಮೋಸ್ಟ್ ಆಫ್ ಯು ಆರ್ ಟೆಲ್ಲಿಂಗ್ ಎ ಈಸ್ ರೈಟ್ ಆನ್ಸರ್. ದಟ್ ಈಸ್ ಪ್ರಿವೆನ್ಷನ್ ಆಫ್ corrosion of chips. corrosion ಪ್ರಿವೆಂಟ್ ಮಾಡ್ತೀವಾ? ಇಲ್ಲ ಅಲ್ವಾ? ರೈಟ್. ಎ ಆಗಲ್ಲ, ಆಗ corrosion ಅಲ್ಲ. ನಾವು ಚಿಪ್ಸ್ಗೆ ಯಾಕೆ ನೈಟ್ರೋಜನ್ ಫ್ಲಶ್ ಮಾಡ್ತೀವಿ ಚಿಪ್ಸ್ ಬ್ಯಾಗ್ಸ್ಗೆ ಅಂದ್ರೆ, ಇಟ್ ಈಸ್ ಟು ಪ್ರಿವೆಂಟ್ ದ ಚಿಪ್ಸ್ ಫ್ರಮ್ ಗೆಟ್ಟಿಂಗ್ ಆಕ್ಸಿಡೈಸ್ ಆಗಬಾರ್ದು. ಅದು ಇಂಪಾರ್ಟೆಂಟ್. ಈಗ ನಿಮ್ಗೆ ಚಿಪ್ಸ್ ಪ್ಯಾಕೆಟ್ ಇದ್ದಾಗ ಈ ಚಿಪ್ಸ್ ಪ್ಯಾಕೆಟ್ ಏನಾಗಿರುತ್ತೆ? ಇನ್ಫ್ಲೇಟ್ ಆಗಿರುತ್ತೆ. ಅಂದ್ರೆ ಇಟ್ ಈಸ್ ಇನ್ಕ್ರೀಸ್ಡ್ ಬೈ ಇಟ್ ಸೈಜ್. ವೈ? ಬಿಕಾಸ್ ನೈಟ್ರೋಜನ್ ಗ್ಯಾಸ್ ಫ್ಲಶ್ ಮಾಡಿರ್ತಾರೆ. ಯಾಕೆ ಫ್ಲಶ್ ಮಾಡ್ತಾರೆ ಅಂದ್ರೆ, ಈ ಚಿಪ್ಸ್ ಅನ್ನೋದು ಆಯಿಲ್ ಇರುವಂತ ಒಂದು ಫುಡ್ ಅಥವಾ ಫ್ಯಾಟ್ ಇರುವಂತ ಈ ಫುಡ್ ಆಕ್ಸಿಜನ್ ನ ಕಾಂಟ್ಯಾಕ್ಟ್ ಗೆ ಬಂದ್ರೆ ಏನಾಗುತ್ತೆ? ಇಟ್ ವಿಲ್ ರಿಸಲ್ಟ್ ಇನ್ ಬ್ಯಾಡ್ ಟೇಸ್ಟ್ ಅಂಡ್ ಬ್ಯಾಡ್ ಸ್ಮೆಲ್. ಬ್ಯಾಡ್ ಟೇಸ್ಟ್ ಅಂಡ್ ಸ್ಮೆಲ್ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬೇಕು ಅಂತಾನೆ ನಾವೇನ್ ಮಾಡ್ತೀವಿ? ಬಿಫೋರ್ ಆಕ್ಸಿಜನ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್, ವಿ ವಿಲ್ ಫ್ಲಶ್ ನೈಟ್ರೋಜನ್ ಟು ದಿಸ್.
ಇಟ್ ವಿಲ್ ಪ್ರಿವೆಂಟ್ ದ ರ್ಯಾನ್ಸಿಡಿಟಿ. ಇದು ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡುತ್ತೆ. ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಆಡ್ ಸೇಮ್ ಅಮೌಂಟ್ ಆಫ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಟು ಸೆಟ್ ಕಂಟೈನಿಂಗ್ 5 ml. ನೋಡಿ, ಈ ಡಬಲ್ ಡಿಕಂಪೋಸಿಷನ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದೆ ಅಲ್ವಾ, ಈ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ರಿಲೇಟೆಡ್ ತುಂಬಾ ಫ್ರೀಕ್ವೆಂಟ್ ಆಗಿ ಎವ್ರಿ ಇಯರ್ ನಿಮ್ಗೆ ಫೈನಲ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾಗಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ನ ಕಂಪ್ಲೀಟ್ ಆಗಿ ಏನೇನೆಲ್ಲ ಬರ್ತಾ ಇದೆ ನಾನು ನಿಮ್ಗೆ ಫ್ರೀಕ್ವೆಂಟ್ ಆಗಿ ಹೇಳ್ತಾ ಬರ್ತಿದ್ದೀನಿ. ಸೊ ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ, ಸೊ ವಿಚ್ ಇನ್ಸಾಲ್ಯುಬಲ್ ವೈಟ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್ ವೆನ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ ಇಸ್ ಕಂಬೈನಿಂಗ್ ವಿತ್ ಸೋಡಿಯಂ ಸಲ್ಫೇಟ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು ಬೇರಿಯಂ ಸಲ್ಫೇಟ್. ಜಸ್ಟ್ ಸಮ್ ಟೈಮ್ ಬಿಫೋರ್ ಇದೇ ತರದ್ದು ಕಾನ್ಸೆಪ್ಟ್ ರಿಲೇಟೆಡ್ ನನ್ನ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀನಿ. ಅಂಡ್ ನೇಮ್ ದ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಶನ್. ಯಾವ್ಯಾವ್ದು ಅಯಾನ್ ಇತ್ತು ಇಲ್ಲಿ ನಿಮ್ಗೆ? ಈ ಕ್ಲೋರಿನ್ ಅಯಾನ್ ಇತ್ತು ಅಂಡ್ ಆಲ್ಸೋ ಸಲ್ಫೇಟ್ ಅಯಾನ್ ಇತ್ತು. ಎರಡು ಎಕ್ಸ್ಚೇಂಜ್ ಆಯ್ತು. ನೇಮ್ ದ ಟೈಪ್ ಆಫ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಇದು ನಿಮ್ಗೆ ಗೊತ್ತಿದೆ ಅಲ್ವಾ? ರೈಟ್, ವೆರಿ ಗುಡ್ ವೆರಿ ಗುಡ್, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಈ ಸೇಮ್ ಇಕ್ವೇಶನ್ ಪದೇ ಪದೇ ಬರೆದು ನಿಮ್ ಟೈಮ್ ನಾನು ವೇಸ್ಟ್ ಮಾಡೋದಿಲ್ಲ. ಟೈಮ್ ಇಸ್ ವೆರಿ ಪ್ರಿಷಿಯಸ್. ನಿಮ್ಮೆಲ್ರಿಗೂ ಇದು ಅರ್ಥ ಆಗಿದೆ. ಏನಾಗಿದೆ, ಬೇರಿಯಂ ನಾನು ಆಲ್ರೆಡಿ ಹೇಳಿದ್ದೇನೆ ಆಗ್ಲೇನೆ ನೋಡಿ. ಸೊ ಯಾರಿಗೆ ಅರ್ಥ ಆಗ್ಲಿಲ್ಲ ಜಸ್ಟ್ 1 ಸೆಕೆಂಡ್ ನೋಡ್ಕೋಬೇಡಿ. ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ರಿಯಾಕ್ಷನ್ ಇದು. ಎರಡು ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಬೇರಿಯಂ ಸಲ್ಫೇಟ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಅದು ಫಸ್ಟ್ ಆನ್ಸರ್. ಅಯಾನ್ಸ್ ಯಾವುದು ಇಲ್ಲಿ? ಕ್ಲೋರಿನ್ ಮತ್ತೆ ಸಲ್ಫೇಟ್ ಅನ್ನೋದು ಅಯಾನ್. ಅರ್ಥ ಆಗ್ತಿದ್ಯಾ? ಸೊ ಕ್ಲೋರಿನ್ ಮತ್ತೆ ಸಲ್ಫೇಟ್ ಅಯಾನ್ ಎರಡು ಎಕ್ಸ್ಚೇಂಜ್ ಆಗಿ ಈ ರಿಯಾಕ್ಷನ್ ಫಾರ್ಮ್ ಮಾಡ್ತಾ ಇದೆ. ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಸೊ ಇನ್ನೊಂದು 5 ಮಿನಿಟ್ಸ್ ಕ್ಲಾಸನ್ನ ಎಂಡ್ ಮಾಡ್ತೇನೆ ನೋಡಿ. ಇನ್ನು Fe2O3 plus Al, Al2O3 plus Fe. ಹೇಳಿ, ಟೆಲ್ ಮಿ, ನೇಮ್ ದ ಸಬ್ಸ್ಟೆನ್ಸ್ ದಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಯಾವುದು ಇಲ್ಲಿ ಆಕ್ಸಿಡೈಸ್ ಆಗ್ತಾ ಇದೆ? ಟೆಲ್ ಮಿ ವಿಚ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂಡ್ ವಿಚ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಹಿಯರ್. ಇಲ್ಲಿ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರೆಡ್ಯೂಸ್ ಆಗ್ತಾ ಇದೆ? ವೆರಿ ಗುಡ್ ವೆರಿ ಗುಡ್, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ರೈಟ್, Fe2O3 ನೋಡಿ ಏನಾಗ್ತಾ ಇದೆ, Fe2O3 ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು Fe. Al ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಕನ್ವರ್ಟೆಡ್ ಇಂಟು Al2O3. Al2O3 ಆಗ್ತಾ ಇದೆ ಅಲ್ವಾ? ಸೊ Fe2O3 ಏನಾಗ್ತಾ ಇದೆ, Al2O3. ನೀವು ಇದು ಗೊತ್ತಿರಬೇಕು, ಕ್ಲಿಯರ್ ಆಯ್ತಾ? Fe2O3 ನಲ್ಲಿ ಇಲ್ಲಿ ಐರನ್ ಆಕ್ಸೈಡ್ ಅಲ್ಲಿ ಏನಾಗ್ತಾ ಇದೆ, ಆಕ್ಸಿಜನ್ ಲಾಸ್ ಆಗ್ತಾ ಇದೆ. ಇದು ಲಾಸ್ ಆಗ್ತಾ ಇರೋದ್ರಿಂದ ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್. ರೆಡ್ಯೂಸ್ಡ್ ಟು ವಾಟ್? ಇಟ್ ಈಸ್ ಗೆಟಿಂಗ್ ರೆಡ್ಯೂಸ್ಡ್ ಟು Fe. ಹಾಗೇನೆ Al ಅಲ್ಯೂಮಿನಿಯಂ ಏನಾಗ್ತಾ ಇದೆ, ಇಟ್ ಈಸ್ ಆಡೆಡ್ ಬೈ ಆಕ್ಸಿಜನ್. ಇಟ್ ಈಸ್ ಗೆಟಿಂಗ್ ಆಡೆಡ್ ಬೈ ಆಕ್ಸಿಜನ್. ಇಟ್ ಈಸ್ ಕನ್ವರ್ಟಿಂಗ್ ಇಂಟು Al2O3. ಸೊ Al ಏನಾಗ್ತಾ ಇದೆ, ಇಟ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್. ಆಕ್ಸಿಡೈಸ್ಡ್ ಆಗ್ತಾ ಇದೆ. ನಿಮ್ಮ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ ವಿಚ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ಆಲ್ಸೋ ದ ರೆಡ್ಯೂಸಿಂಗ್ ಏಜೆಂಟ್, ಅದನ್ನ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್, ದಿ ಪೇಂಟ್ ಈಸ್ ಅಪ್ಲೈಡ್ ಆನ್ ಐರನ್ ಆರ್ಟಿಕಲ್ಸ್, ಗಿವ್ ರೀಸನ್ ಅಂತ ಕೇಳ್ತಾ ಇದ್ದೀನಿ. corrosion related question. Why paint is applied on the iron articles? Why paint is applied on iron articles? Okay, Alisa is asking, ma'am, please send a PDF of this file. Fine. Okay, video end ಆದ ನಂತರ ನಾನು ಇದೇ ಫೈಲನ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ಹೇಳ್ತಾ ಇದೀನಿ ನೋಡಿ, ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಇಂಪಾರ್ಟೆಂಟ್ ಏನಿದೆ ಇವತ್ತಿಂದ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಶೇರ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಕೀಪ್ ಅ ನೋಟ್ ಆನ್ ಇಟ್. ವೆರಿ ಗುಡ್, ಎಲ್ಲರೂ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಪೇಂಟ್ ಈಸ್ ಅಪ್ಲೈಡ್ ಆನ್ ಐರನ್ ಆರ್ಟಿಕಲ್ಸ್ ಬಿಕಾಸ್, ಯಾಕೆ? ಇಟ್ ಈಸ್ ಬಿಕಾಸ್ ಟು ಪ್ರಿವೆಂಟ್ ದ ಕೊರೋಷನ್. ಟು ಪ್ರಿವೆಂಟ್ ದ ಕೊರೋಷನ್, ನೆನ್ಪಿಟ್ಕೊಳ್ಳಿ, ಟು ಪ್ರಿವೆಂಟ್ ಕೊರೋಷನ್. ಟು ಪ್ರಿವೆಂಟ್ ಕೊರೋಷನ್. ಕೊರೋಷನ್ ಇಸ್ ಆಲ್ಸೋ ಎ ಫಾರ್ಮ್ ಆಫ್ ರಸ್ಟಿಂಗ್. ನೀವು ಬರಿಬಹುದು. ಸೊ ಅಪ್ರಾಪ್ರಿಯೇಟ್ ಆಗಿ ಕೊರೋಷನ್ ಅಂತ ಬರೆಯೋದಕ್ಕಿಂತ ನೀವು ಇಲ್ಲಿ ಏನ್ ಬರಿಬಹುದು ಅಂದ್ರೆ ಪ್ರಿವೆಂಟ್ ರಸ್ಟಿಂಗ್ ಅಂತ ಬರೆದ್ರೆ ಮೋರ್ ಅಪ್ರಾಪ್ರಿಯೇಟ್ ಕೊರೋಷನ್ ಗಿಂತ. ಇಲ್ಲಿ ಪ್ರಿವೆಂಟ್ ರಸ್ಟಿಂಗ್ ಅಂತ ಬರೀರಿ, ಬಿಕಾಸ್ ಐರನ್ ಆಲ್ವೇಸ್ ಗೆಟ್ ರಸ್ಟೆಡ್. ಓಕೆ, ವೆನ್ ಐರನ್, ನಿಮ್ಗೆ ಈಗ ತಾನೇ ಹೇಳಿದೀನಿ, ವೆನ್ ಐರನ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್ ಅಂಡ್ ಮಾಯಿಶ್ಚರ್ ಏನಾಗುತ್ತೆ, ಇಟ್ ವಿಲ್ ಗೆಟ್ ರಸ್ಟೆಡ್. ಓಕೆ, ಸೊ ರಸ್ಟ್ ಆಗೋದ್ರಿಂದ ಇಟ್ ವಿಲ್ ಪ್ರಿವೆಂಟ್ ರಸ್ಟಿಂಗ್, ವಿ ವಿಲ್ ಪೇಂಟ್ ದ ಐರನ್ ಆರ್ಟಿಕಲ್ಸ್. ನೆಕ್ಸ್ಟ್, ರೆಸ್ಪಿರೇಷನ್ ಈಸ್ ಕನ್ಸಿಡರ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೈ? ಬಿಕಾಸ್ ಡ್ಯೂರಿಂಗ್ ರೆಸ್ಪಿರೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ, this glucose, that is C6H12O6, this glucose will combine with oxygen. When they both combine, what happen? Energy is released. During respiration, energy is released. ಅರ್ಥ ಆಗ್ತಿದೆ ಅಲ್ವಾ?
So respiration is considered as exothermic reaction because during respiration, the glucose get breakdown in the presence of oxygen to release energy. As energy is released, it is an example for exothermic reaction. It is an exothermic reaction. Clear aaytu anta ankotini. So that's all for today's class, my dear students. I hope the entire session which I discussed for today's in today's video was helpful for you. ಇವತ್ತಿಂದ ನಾನು ನಿಮ್ಗೆ ಒಂದಷ್ಟು ಹೋಮ್ವರ್ಕ್ಸ್ ನ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ಇವತ್ತಿನ ಹೋಮ್ವರ್ಕ್ ಮೆನ್ಷನ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ಕ್ವಶನ್ ನಿಮ್ಗೆ ನಾನು ಹೋಮ್ವರ್ಕ್ ಆಗಿ ಕೊಡ್ತೀನಿ. ಸೊ ಆ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ನಿಮ್ಮ ಆನ್ಸರ್ ನ ಮೆನ್ಷನ್ ಮಾಡಿ. ಓಕೆ, ಸೊ ಪ್ಲೀಸ್ ನೋಟ್ ಒನ್ ಕ್ವಶನ್ ಟುಡೇ ಐ ಆಮ್ ಗಿವಿಂಗ್ ಆಸ್ ಅ ಹೋಮ್ವರ್ಕ್ ಕ್ವಶನ್ ಫಾರ್ ಯು. ಓಕೆ, ಸೊ ಯು ಹ್ಯಾವ್ ಟು ಸಾಲ್ವ್ ದಿಸ್ ಅಂಡ್ ಯು ಹ್ಯಾವ್ ಟು ನೋಟ್ ದ ಆನ್ಸರ್ in the comment area. You have to note the answer in the comment area. Okay, right. So my question to you here is, hydrogen gas, a very simple question. Hydrogen gas is combining with nitrogen gas. Hydrogen gas is combining with nitrogen gas to form ammonia. Okay, write the chemical equation for this. Write the balanced chemical equation I want in the comment area, and also identify the type of reaction. So this is the question which I am giving to you as a homework for you. So idana solve madi. Okay, and the one more question for you. See, a solution of a substance X is used in whitewashing. Solution X is used in whitewashing of walls. ಇದನ್ನೆಲ್ಲ ನಾನು ನಿಮಗೆ ಲೆಸನ್ ವೈಸ್ ಕಾನ್ಸೆಪ್ಟ್ ಹೇಳ್ಕೊಡುವಾಗ ಹೇಳ್ಕೊಟ್ಟಿದ್ದೀನಿ. ಮ್ಯಾರಥಾನ್ ಸೀರೀಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. X is used in whitewashing. Okay. So name the substance X. Name X. ಇಲ್ಲಿ ಯಾವುದು ವೈಟ್ ವಾಷಿಂಗ್ ಗೆ ಯೂಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಇನ್ ಲೈವ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಇವತ್ತಿನ ಸಂಜೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನಾನು ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. ದಟ್ ಈಸ್ ರಿಲೇಟೆಡ್ ಟು ಹೌ ಟು ಸಾಲ್ವ್ ದ ನ್ಯೂಮೆರಿಕಲ್ಸ್ ಫ್ರಮ್ ದ ಲೆಸನ್ ಎಲೆಕ್ಟ್ರಿಸಿಟಿ. ಜಸ್ಟ್ ಒಂದು ಸ್ಮಾಲ್ ಶಾರ್ಟ್ ವಿಡಿಯೋ ಇದೆ, ಅದನ್ನ ಫ್ರೀ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ಸಿ ಯು ಆಲ್ ಇನ್ ದ ಟುಮಾರೋ ಮಾರ್ನಿಂಗ್ಸ್ ಲೈವ್ ವಿತ್ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಲೆಸನ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ನಾಳೆ ಬೆಳಗ್ಗೆ ನಿಮಗೆ ಲೈವ್ 6 o'clock ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅ ಗ್ರೇಟ್ ಡೇ.